चैतन्य प्रभु नित्यानंद श्री अद्वैत गदाधर श्रीवासादि गौरभक्तवृंद हरे कृष्णा 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 हरे 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 राम 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 हरे हरे। मुखं करोति वाक्चालं पंगुं लंघयते गिरिं यत्कृपाहं तमहं वन्दे श्रीगुरो दीनतारिणं परमानन्दमाधवं श्रीचैतन्यमीश्वरम्। ಹರೇ ಕೃಷ್ಣ. ಎಲ್ಲ ಭಕ್ತಾದಿಗಳಿಗೆ ಭಾನುವಾರದ ಸಂಡೇ ಫೀಸ್ಟ್ ಕಾರ್ಯಕ್ರಮದಲ್ಲಿ ಶ್ರೀ ರಾಧಾ ಶ್ಯಾಮಚಂದ್ರ ಮಂದಿರದಲ್ಲಿ ಎಲ್ಲರಿಗೂ ಶ್ರೀಮದ್ ಭಾಗವತಂ ಚರ್ಚೆಗೆ ಆತ್ಮೀಯ ಸ್ವಾಗತ. ಇಂದು ನಾವು ಶ್ರೀಮದ್ ಭಾಗವತದ ಏಕಾದಶ ಸ್ಕಂದದಿಂದ ದ್ವಾದಶ ಅಧ್ಯಾಯ ವೈರಾಗ್ಯ ಹಾಗೂ ಜ್ಞಾನದ ಆಚೆ ಶ್ಲೋಕ 10 ಮತ್ತು 11 ಚರ್ಚೆ ಮಾಡಲು ಪ್ರಯತ್ನಿಸುತ್ತಿದ್ದೇವೆ. ಎಲ್ಲರೊಮ್ಮೆ ಶ್ಲೋಕವನ್ನು ಹೇಳಿ. ರಾಮೇಣ ಸಾರ್ಧಂ ಮಥುರಾಂ ಪ್ರಣೀತೆ ಶ್ವಾಪಲ್ಕಿನಾಮಯ್ಯ ನುರಕ್ತಚಿತ್ತಾಃ ವಿಗಾಢಭಾವೇನ ನಮೇ ವಿಯೋಗ ತೀವ್ರಾದಯೋ ಅನ್ಯಂ ದದಶು ಸುಖಾಯ. ಗೋಪಿಯರೇ, ಮುಖ್ಯರಾಗುಳ್ಳ ವೃಂದಾವನದ ನಿವಾಸಿಗಳು ಆಳವಾದ ಪ್ರೇಮದಿಂದಾಗಿ ಸದಾ ನನ್ನಲ್ಲಿ ಅನುರಕ್ತರಾಗಿದ್ದರು. ಆದ್ದರಿಂದ ನನ್ನ ಮಾವನಾದ ಅಕ್ರೂರನು ನನ್ನನ್ನು ನನ್ನ ಸೋದರ ಬಲರಾಮನನ್ನು ಮಥುರಾ ನಗರಕ್ಕೆ ಕರೆತಂದಾಗ ನನ್ನ ಅಗಲಿಕೆಯಿಂದಾಗಿ ವೃಂದಾವನ ನಿವಾಸಿಗಳು ತೀವ್ರ ವ್ಯಥೆಗೆ ಒಳಗಾದರು. ಅವರಿಗೆ ಬೇರಾವ ಸುಖದ ಆಗರವು ಕಾಣಲಿಲ್ಲ. ಶ್ಲೋಕ 11. ತಾಸ್ತಾಕ್ಷಪಾಃ ಪ್ರೇಷ್ಠತಮೇನ ನೀತಾ ಮಯ್ಯೈವ ವೃಂದಾವನ ಗೋಚರೇಣ ಕ್ಷಣಾರ್ಧವತ್ತಾಃ ಪುನರಂಗತಾಸಾಂ ಹೀನಾ ಮಯಾ ಕಲ್ಪ ಸಮಾಬಭೂವುಃ. ಪ್ರಿಯ ಉದ್ಧವನೇ, ತಮಗೆ ಅತ್ಯಂತ ಪ್ರಿಯನಾದ ನನ್ನೊಂದಿಗೆ ವೃಂದಾವನದಲ್ಲಿ ಕಳೆದ ಆ ಎಲ್ಲ ರಾತ್ರಿಗಳು ಗೋಪಿಯರ ಪಾಲಿಗೆ ಒಂದು ಕ್ಷಣದಂತೆ ಭಾಸವಾದುವು. ನನ್ನ ಸಹವಾಸದಿಂದ ವಂಚಿತರಾದ ಗೋಪಿಯರು ಮಾತ್ರ ಅದೇ ರಾತ್ರಿಗಳನ್ನು ಪ್ರತಿಯೊಂದು ರಾತ್ರಿಯೂ ಒಂದು ದಿನಕ್ಕೆ ಸಮವೆಂಬಂತೆ, ಬ್ರಹ್ಮನ ಒಂದು ದಿನಕ್ಕೆ ಸಮವೆಂಬಂತೆ ಎಂದಿಗೂ ಮುಗಿಯುವುದೇ ಇಲ್ಲವೇನೋ ಎಂಬಂತೆ ಭಾವಿಸಿದರು. ಭಗವಂತ ಕೃಷ್ಣ ಪರಮಾತ್ಮ ಉದ್ಧವನಿಗೆ ಉಪದೇಶಗಳನ್ನು ಸಲ್ಲಿಸುತ್ತಾ ಹಿಂದಿನ ಶ್ಲೋಕದಲ್ಲಿ, ಮುಖ್ಯವಾಗಿ ಅಧ್ಯಾಯದಲ್ಲೇ, ಒಬ್ಬ ಬದ್ಧ ಜೀವಿಯು ಕೃಷ್ಣನ ಕೃಪೆಗೆ ಪಾತ್ರರಾಗಬೇಕಾದರೆ ತಪಸ್ಯಗಳಿಗಿಂತ, ಯಜ್ಞಗಳಿಗಿಂತ, ವ್ರತಗಳಿಗಿಂತ, ದಾನಕ್ಕಿಂತ, ವೇದ ಮಂತ್ರಗಳಿಗಿಂತ ಶ್ರೇಷ್ಠವಾದಂತಹದ್ದು ವೈಷ್ಣವರ ಸಂಘ. ವೈಷ್ಣವರ ಸಂಘ ಇದ್ದರೆ ಅನ್ಯ ಯಾವುದೇ ಯೋಗ್ಯತೆ ಇಲ್ಲದಿದ್ದರೂ ಶುದ್ಧವಾದ ಭಕ್ತರ ಸಂಘದಿಂದ ಕೃಷ್ಣನು ಪ್ರಾಪ್ತಿಯಾಗುತ್ತಾನೆ.
ಶುದ್ಧವಾದ ಭಕ್ತರ ಕೃಪೆಯಿಂದ ನಾನು ಆ ಭಕ್ತರಿಗೆ ವಶವಾಗುತ್ತೇನೆ ಅನ್ನೋ ವಿಷಯವನ್ನು ವಿವರಿಸುತ್ತಾ ಇಂದಿನ ಈ 2 ಶ್ಲೋಕಗಳಲ್ಲಿ ಆ ಎಲ್ಲ ವೈಷ್ಣವರಲ್ಲಿ ಶ್ರೇಷ್ಠವಾದಂತಹ ವೈಷ್ಣವರು ಬೃಂದಾವನದ ಗೋಪಿಕಾ ಸ್ತ್ರೀಯರು ಎಂದು ಹೇಳುತ್ತಿದ್ದಾರೆ. ಹರೇ ಕೃಷ್ಣ ಮಹಾಮಂತ್ರ ಜಪಿಸೋರೆಲ್ಲರೂ ಕೂಡ ವೈಷ್ಣವರೇ. ಹರಿಯ ನಾಮಸ್ಮರಣೆ ಮಾಡಿರೋರು ಎಲ್ಲರೂ ಕೂಡ ವೈಷ್ಣವರೇ. ಆದರೆ ಅದರಲ್ಲೂ ಕೂಡ ಹಂತಗಳಿದೆ. ಕೆಲವರು ಜಪಿಸ್ತಾರೆ, ನಿಯಮಗಳ ಪಾಲನೆ ಮಾಡೋದಿಲ್ಲ. ಕೆಲವರು ನಿಯಮಗಳ ಪಾಲನೆ ಮಾಡ್ತಾರೆ, ಜಪಿಸೋದಿಲ್ಲ. ಕೆಲವರು ಜಪಿಸ್ತಾರೆ, ನಿಯಮಗಳ ಪಾಲನೆ ಮಾಡ್ತಾರೆ, ಆದರೆ ಭಕ್ತರ ಸಂಘವನ್ನು ಮಾಡೋದಿಲ್ಲ. ಕೆಲವು ಇದೆಲ್ಲ ಮಾಡಿದ್ರೂ ಕೂಡ ಭಗವಂತನ ಮೇಲೆ ಇನ್ನಷ್ಟು ಶ್ರದ್ಧೆಯಿಂದ ಬೆಳೆಸ್ಕೊಂಡಿರೋದಿಲ್ಲ. ಹೀಗೆ ನಾನಾ ಹಂತದಲ್ಲಿ ಭಕ್ತಿ ಇವೆ. ಆದ್ದರಿಂದ ಇದೆಲ್ಲ ವಿಷಯಗಳನ್ನು ಪಾಲನೆ ಮಾಡುವಂತಹ ನಿಸ್ವಾರ್ಥ ನಿಷ್ಕಾಮವಾದಂತಹ ಭಾವನೆಯುಳ್ಳುವಂಥವರು, ಶ್ರೇಷ್ಠವಾಗಿರುವಂಥವರು ವೃಂದಾವನದ ಗೋಪಿಕಾ ಸ್ತ್ರೀಯರು ಎಂದು ಕೃಷ್ಣ ಸ್ವಯಂ ಪ್ರಕಟಿಸ್ತಾ ಇದ್ದಾನೆ. ಆದ್ದರಿಂದ ನಾವು ಒಂದು ಲಕ್ಷ್ಯ, ಭಕ್ತಿ ಅನ್ನೋದು ಯಾವ ರೀತಿ ಮಾಡಬೇಕು ಅನ್ನೋದಕ್ಕೆ ನಾವು ಲಕ್ಷ್ಯ ಇಟ್ಕೋಬೇಕು ಅಂತ ಹೇಳಿದ್ರೆ ಅದು ಗೋಪಿಕಾ ಸ್ತ್ರೀಯರನ್ನು ಇಟ್ಕೋಬೇಕು. ಯಾವ ರೀತಿ ವಿದ್ಯಾರ್ಥಿಗಳ ಲಕ್ಷ್ಯ 100% ಮಾರ್ಕ್ ಸಿಗಬೇಕು ಅಂತ. ಅವರ ಯೋಚನೆ ಇವ್ರಿಗಿಂತ ಜಾಸ್ತಿ ಬರಬೇಕು, ಅವ್ರಿಗಿಂತ ಜಾಸ್ತಿ ಬರಬೇಕು ಅಂತಲ್ಲ. ಲಕ್ಷ್ಯ ಇರಬೇಕು, ನನಗೆ ಸಂಪೂರ್ಣವಾದಂತಹ ಅಂಕಿಗಳು ಬರಿಬೇಕು ಅಂತ. ಸೊ ಹಾಗೆಯೇ ನಮ್ಮ ಭಕ್ತಿಯ ಲಕ್ಷ್ಯ ಇರಬೇಕು ಗೋಪಿಕಾ ಸ್ತ್ರೀಯರ ಚರಣ ಕಮಲಗಳ ಆಶ್ರಯ. ಸೊ ಇದು ನಾವು ಸುಮ್ಮನೆ ಭಾವುಕವಾಗಿ ಅಥವಾ ಇಸ್ಕಾನ್ ಸಂಸ್ಥೆಯವರು ಹೇಳ್ತಾ ಇಲ್ಲ. ಶ್ರೀಮದ್ ಭಾಗವತಮಲ್ಲಿ ಸ್ವಯಂ ಕೃಷ್ಣ ಇದನ್ನು ಉದ್ಧವನಿಗೆ ಹೇಳ್ತಾ ಇದ್ದಾನೆ. ಹಾಗೂ ಸಕಲ ಶಾಸ್ತ್ರಗಳು ಕೂಡ ಅನೇಕ ಆಚಾರ್ಯರು, ಸನತ್ ಕುಮಾರ, ಚತುರ್ಕುಮಾರರು, ನಾರದ ಮುನಿಗಳು ಇವರೆಲ್ಲರೂ ಕೂಡ ಸ್ವೀಕಾರ ಮಾಡಿದ್ದಾರೆ ಹಾಗೂ ಪ್ರಮಾಣ ಕೊಟ್ಟಿದ್ದಾರೆ. ಭಕ್ತರಲ್ಲಿ ಶ್ರೇಷ್ಠವಾದಂಥವರು ವೃಂದಾವನದ ಗೋಪಿಕಾ ಸ್ತ್ರೀಯರು. ಇವರ ಒಂದು ಪ್ರೇಮ ಪರಿಶುದ್ಧವಾದಂತಹ ಪ್ರೇಮ. ಈ ಪ್ರೇಮ ಅನ್ನುವಂಥದ್ದು ಭೌತಿಕ ಜಗತ್ತಿನಲ್ಲೂ ಎಲ್ಲರೂ ಕೂಡ ಇದನ್ನು ಆಸೆ ಪಡ್ತಾರೆ, ಪ್ರೇಮ ಬೇಕು ಅಂತ. ಆ ಪ್ರೀತಿಗೋಸ್ಕರ, ಪ್ರೇಮಕ್ಕೋಸ್ಕರ ಒಬ್ಬ ವ್ಯಕ್ತಿ ಆಕರ್ಷಿತನಾಗ್ತಾನೆ. ಪುರುಷ ಸ್ತ್ರೀಗೆ ಆಕರ್ಷಿತರಾಗ್ತಾರೆ, ಸ್ತ್ರೀ ಪುರುಷನಿಗೆ ಆಕರ್ಷಿತರಾಗ್ತಾರೆ. ವಿವಾಹ ಆಗುತ್ತೆ, ವಿವಾಹ ಆದಮೇಲೆ ಮಕ್ಕಳ ಮೇಲೆ ಆಕರ್ಷಿತರಾಗ್ತಾರೆ. ಹಾಗೆ ಸಮಾಜದ ಮೇಲೆ ಪ್ರೇಮ, ಜಾತಿಯ ಮೇಲೆ ಪ್ರೇಮ, ದೇಶದ ಮೇಲೆ ಪ್ರೇಮ, ಹೀಗೆ ನಾನಾ ರೀತಿಯಲ್ಲಿ ಏನಂತ ಪ್ರೇಮ ಅನ್ನುವಂಥದ್ದು ಪ್ರಕಟವಾಗ್ತಾ ಇದೆ ಈ ಜಗತ್ತಿನಲ್ಲಿ. ಅದು ನಿಜವಾದ ಪ್ರೇಮ ಅಲ್ಲ. ಯಾಕೆಂದರೆ ಪ್ರೇಮ ಅನ್ನುವಂಥದ್ದು ಶಾಶ್ವತವಾಗಿರುವಂಥದ್ದು. ಹೇಗೆ ಜೀವಾತ್ಮ ಶಾಶ್ವತ, ಹಾಗೆಯೇ ಪ್ರೇಮದ ಸಂಬಂಧವೂ ಕೂಡ ಶಾಶ್ವತ. ಹಾಗಿದ್ದಾಗ ಈ ಜಗತ್ತಿನಲ್ಲಿ ಕಾಣುವಂತಹ ಈ ಸಂಬಂಧಗಳು ತಾತ್ಕಾಲಿಕವಾಗಿದೆ. ಗಂಡ ಹೆಂಡತಿರಲಿ, ಅಪ್ಪ ಮಕ್ಕಳಿರಲಿ, ಪರಿವಾರ ಸದಸ್ಯರಿರಲಿ, ಸಮಾಜವಿರಲಿ, ದೇಶವಿರಲಿ, ಅಥವಾ ಈ ದೇಹ ಕೂಡ, ಈ ದೇಹದ ಮೇಲಂಥ ಪ್ರೇಮವೂ ಕೂಡ, ಅಥವಾ ಏನೊಂದು ಪ್ರೇಮ ಅಂತ ತಿಳ್ಕೊತೀವಿ, ಅದು ಕೂಡ ತಾತ್ಕಾಲಿಕ. ಯಾಕಂದರೆ ಒಂದು ದಿವಸ ಈ ದೇಹಕ್ಕೆ ಪಟ್ಟ ಸಂಬಂಧಗಳು, ಸ್ಥಳಗಳು ಎಲ್ಲವೂ ಕೂಡ ಒಂದಿಷ್ಟು ನಾಶ ಆಗುತ್ತೆ. ಆದ ಕಾರಣ ಈ ಒಂದು ಶುರುವಾಗುವಂತಹ, ನಾಶವಾಗುವಂತಹ ಒಂದು ಸಂಬಂಧವನ್ನು ಪ್ರೀತಿ ಅಂತ ಹೇಳೋದಿಲ್ಲ, ಅಥವಾ ಪ್ರೇಮ ಅಂತ ಹೇಳೋದಿಲ್ಲ. ಯಾಕಂದರೆ ಪ್ರೇಮಕ್ಕೆ ಆದಿ ಇಲ್ಲ, ಅಂತ್ಯ ಇಲ್ಲ. ಅದು ಸದಾ ಇರುವಂಥದ್ದು. ಹೇಗೆ ಭಗವಂತ ಶಾಶ್ವತನೋ, ಅನಾದಿ, ಜೀವಾತ್ಮವೂ ಕೂಡ ಅನಾದಿ, ಹಾಗೂ ಆತ್ಮಕ್ಕೂ
ಪರಮಾತ್ಮಕ್ಕೂ ಇರುವಂತಹ ಸಂಬಂಧ. ಹರೇ ಕೃಷ್ಣ. ಹಾಗೆಯೇ ಭಗವಂತನಿಗೂ ಜೀವಾತ್ಮಕ್ಕೂ ಇರುವಂತಹ ಒಂದು ಸಂಬಂಧ ಶಾಶ್ವತವಾದಂತಹ ಪ್ರೇಮ. ಆದ್ದರಿಂದಲೇ ಸಕಲ ಶಾಸ್ತ್ರಗಳು, ಆಚಾರ್ಯರು ಮನುಷ್ಯನಿಗೆ ಜ್ಞಾನ ಕೊಡ್ತಾ ಇರುವಂಥದ್ದು, ಹೇಗಾದರೂ ಮಾಡಿ ಈ ಜನ್ಮದಲ್ಲಿ ಭಗವತ್ ಪ್ರೇಮವನ್ನು ಗಳಿಸಿಕೊಳ್ಳಿ. ಯಾಕಂದರೆ ಈ ಪ್ರೇಮವನ್ನು ಜಾಗೃತಗೊಳಿಸಲಿಕ್ಕೆ ಇರುವಂತಹ ಅವಕಾಶ ಕೇವಲ ಮನುಷ್ಯ ರೂಪದಲ್ಲಿ ಮಾತ್ರ ಇರುವಂತಹದ್ದು. ಪ್ರಾಣಿ, ಪಕ್ಷಿ, ಗಿಡಮರಗಳು, ಅನ್ಯ 80 ಲಕ್ಷ ಜೀವರಾಶಿಗಳಲ್ಲಿ ಭಗವತ್ ಪ್ರೇಮವನ್ನು ಜಾಗೃತಗೊಳಿಸಲು ಸಾಧ್ಯವಾಗೋದಿಲ್ಲ. ಎಲ್ಲೋ ಕೆಲವು ಉದಾಹರಣೆಗಳು ಮಾತ್ರ ಇದೆ. ಕೆಲವು ಪಕ್ಷಿಗಳು, ಕೆಲವು ಪ್ರಾಣಿಗಳು ಶುದ್ಧವಾದ ಭಕ್ತರ ಸಂಘದಿಂದ ಅವರು ಭಗವತ್ ಪ್ರೇಮವನ್ನು ಗಳಿಸಿದ್ರು. ಆದರೆ ಸಾಮಾನ್ಯವಾಗಿ ಹಾಗೆ ಆಗೋದಿಲ್ಲ. ಸಾಮಾನ್ಯವಾಗಿ ಆಗುವಂಥದ್ದು ಕೇವಲ ಈ ಮನುಷ್ಯ ಶರೀರದಲ್ಲಿ. ಎಲ್ಲರಿಗೂ ಕೂಡ ಅವಕಾಶ ಇದೆ. ಯಾರೆಲ್ಲ ಈ ಜಿಜ್ಞಾಸ ಬೆಳೆಸ್ಕೋತಾರೆ, ನಾನು ಯಾರು, ನನಗೆ ಯಾಕೆ ಇಂತಹ ದೇಹ ಪ್ರಾಪ್ತಿ ಆಯಿತು, ಈ ಜಗತ್ತಿಗೆ ಬಂದಂಥ ಉದ್ದೇಶ ಏನು, ಇದಕ್ಕಿಂತ ಮುಂಚೆಯೂ ನಾನು ಇದ್ದನ, ಅಥವಾ ಈ ದೇಹ ನಾಶವಾದಾಗ ನನ್ನ ಜೀವನ ಅಲ್ಲಿಗೆ ಮುಕ್ತಾಯವಾಗುತ್ತಾ ಅಥವಾ ಇನ್ನು ಮುಂದುವರಿಯುತ್ತಾ, ಇಂತಹ ಜಿಜ್ಞಾಸವನ್ನು ಬೆಳೆಸಿಕೊಂಡವರಿಗೆ ಕೃಷ್ಣ ಭಕ್ತಿ ಅತ್ಯಂತ ಸೂಕ್ತಕರವಾದಂತಹದ್ದು. ಯಾರಿಗೆ ಜಿಜ್ಞಾಸ ಇಲ್ಲ, ಜಿಜ್ಞಾಸ ಇಲ್ಲದೆ ಇರುವಂಥವರು ಪಶುಗೆ ಸಮಾನ ಅಂತ ಶಾಸ್ತ್ರ ಹೇಳುತ್ತೆ. ಪಶುಗಳಿಗೆ ಜಿಜ್ಞಾಸ ಇರೋದಿಲ್ಲ, ಅವರಿಗೆ ಕೇವಲ ಹುಡುಕಾಟ ಇರುತ್ತೆ. ಎಲ್ಲಿ ಆಹಾರ ಸಿಗುತ್ತೆ, ಎಲ್ಲಿ ಮೈಥುನ ಮಾಡಲಿಕ್ಕೆ ಇನ್ನೊಂದು ಜೀವ ಸಿಗುತ್ತೆ, ಇನ್ನೊಂದು ಪ್ರಾಣಿ ಸಿಗುತ್ತೆ ಅನ್ನೋದು ಪ್ರಾಣಿಗಳ ಒಂದು ಲಕ್ಷಣ. ಆಹಾರ, ನಿದ್ರಾ, ಭಯ, ಮೈಥುನ. ಜಿಜ್ಞಾಸ ಅಂತ ಬೆಳೆಸಿಕೊಳ್ಳುವಂಥದ್ದು ಇದು ಮನುಷ್ಯನ ಲಕ್ಷಣ. ಮನುಷ್ಯನಾಗಿ ದೇಹವನ್ನು ಪಡೆದು ಯಾವ ಜೀವಾತ್ಮ ಭಗವಂತನ ಕಡೆ ಚಿಂತನೆ ಮಾಡೋದಿಲ್ಲ, ಶಾಸ್ತ್ರಗಳ ಅಧ್ಯಯನ ಮಾಡೋದಿಲ್ಲ, ಭಕ್ತರ ಸಂಘ ಮಾಡೋದಿಲ್ಲ, ತಪಸ್ಯ ಆಚರಣೆಗಳು ಮಾಡೋದಿಲ್ಲ, ಧರ್ಮೇನ ಹೀನ ಪಶುಭಿಹಿ ಸಮಾನ. ಅಂತಹ ಜೀವಾತ್ಮ ಮನುಷ್ಯ ಶರೀರ ಸಿಕ್ಕಿದ್ರೂ ಕೂಡ ಅವನು ಪಶು ಅನ್ನುವಂಥದ್ದು ಶಾಸ್ತ್ರಗಳು ಹೇಳುತ್ತೆ. ಆದ ಕಾರಣ ಈ ಪ್ರೀತಿ ಇದಕ್ಕೆ ಮೂಲ ಕಾರಣ. ಪ್ರೀತಿಗೆ ಮೂಲ ಕಾರಣ ಕೃಷ್ಣ. ಭಗವಂತನಲ್ಲಿ ಪ್ರೀತಿ ಇರೋ ಕಾರಣ ಈ ಪ್ರತಿಬಿಂಬದಲ್ಲೂ ಕೂಡ ಪ್ರೀತಿ ಅನ್ನೋದು ಪ್ರತಿಬಿಂಬವಾಗಿ ಕಾಣಿಸ್ತಾ ಇದೆ. ಸಿಹಿಯಾದಂತಹ ಮಾವಿನ ಮರ ಇರೋ ಕಾರಣ, ಅದರಲ್ಲಿ ಮಾವಿನ ಹಣ್ಣುಗಳಿರೋ ಕಾರಣ, ಅದರ ಮುಂದೆ ಇರುವಂಥ ಸರೋವರದಲ್ಲಿ ಆ ಮರದ ಪ್ರತಿಬಿಂಬವು ಕಾಣುತ್ತೆ. ಮರ ಇಲ್ಲದೆ ಇದ್ದರೆ ಪ್ರತಿಬಿಂಬ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಈ ಜಗತ್ತಿನಲ್ಲಿ ಏನೋ ಸಂಬಂಧದ ಮೇಲೆ ಆಕರ್ಷಣೆ ಇದೆ, ನಿಜವಾದಂಥ ಆಕರ್ಷಣೆ ಇರುವಂಥದ್ದು ಕೃಷ್ಣನಿಂದ. ಅದಕ್ಕೆ ಕೃಷ್ಣ ಅಂದರೆ ಕರ್ಷಯತಿ ಇತಿ ಕೃಷ್ಣ. ಎಲ್ಲರನ್ನು ಆಕರ್ಷಿಸುವಂಥವನು ಕೃಷ್ಣ. ಎಲ್ಲರಿಗೂ ಕೃಷ್ಣ ಮೇಲೆ ಆಕರ್ಷಣೆ ಬರುವಂಥದ್ದು ಇದು ಜೀವಾತ್ಮದ ಸ್ವರೂಪ. ಆದ್ದರಿಂದ ಯಾವಾಗೊಬ್ಬ ವ್ಯಕ್ತಿಯು ಭಗವಂತನ ಮೇಲೆ ಆಕರ್ಷಣೆ ಬೆಳೆಸ್ಕೋತಾನೆ, ಭಗವಂತನ ವಿಷಯಗಳನ್ನು ತಿಳ್ಕೋತಾನೆ, ಅವನು ಸುಖ ಹಾಗೂ ಶಾಂತಿಯನ್ನು ಬೆಳೆಸ್ಕೋತಾನೆ. ಜನರು ಭಯ ಬೀಳ್ತಾರೆ ಭಕ್ತಿಯನ್ನು ಆಚರಣೆ ಮಾಡಲಿಕ್ಕೆ, ಭಗವಂತನ ಸೇವೆಯನ್ನು ಮಾಡಲಿಕ್ಕೆ, ಭಗವಂತನಿಗೆ ಸಮಯವನ್ನು ಕೊಡಲಿಕ್ಕೆ. ಜನ ಅನ್ಕೋತಾರೆ ಭಗವಂತನಿಗೆ ಸಮಯ ಕೊಟ್ಟರೆ, ಭಗವಂತನ ಮೇಲೆ ಆಕರ್ಷಣೆ ಬೆಳೆಸ್ಕೊಂಡ್ರೆ ನಮಗೆ ಲೋಕದ ಮೇಲೆ ಆಕರ್ಷಣೆ ಅನ್ನೋದು ಹೋಗ್ಬಿಡುತ್ತೆ, ಲೋಕದ ಮೇಲೆ ಪ್ರೀತಿ ಅನ್ನೋದು ಹೋಗ್ಬಿಡುತ್ತೆ.
ಜನ ಭಯ ಬೀಳ್ತಾರೆ. ಇಂಥ ಪರಿವಾರದಲ್ಲಿ ಯಾರಾದರೂ ಒಬ್ಬರು ಕೃಷ್ಣ ಭಕ್ತಿಯಲ್ಲಿ ತೀವ್ರವಾಗಿ ತೊಡಗಿದಾಗ ಅನ್ಯ ಸದಸ್ಯರು ಭಯ ಬೀಳ್ತಾರೆ. ಎಲ್ಲೋ ನನ್ನ ಹೆಂಡ್ತಿನೋ ಗಂಡನೋ ಮಕ್ಕಳು ಎಲ್ಲ ಸನ್ಯಾಸಿಗಳಾಗಿ ಎಲ್ಲೋ ಮಂದಿರದಲ್ಲಿ ತೀರ್ಥಕ್ಷೇತ್ರಗಳಿಗೆ ಹೋಗಿ ಸೇರ್ಕೊಂಡ್ಬಿಡ್ತಾರೆ ಅಂತ. ಆದರೆ ಯಾವಾಗ ಇದು ಇಂತಹ ಒಂದು ಭಾವನೆ ಸ್ವಾರ್ಥ ಭಾವನೆ, ಇದಕ್ಕೆ ಕೂಪಮಂಡುಕ ಭಾವನೆ ಅಂತ ಹೇಳ್ತಾರೆ. ಕೂಪಮಂಡುಕ ಅಂತ ಹೇಳಿದ್ರೆ ಬಾವಿಲಿರೋ ಕಪ್ಪೆ. ಬಾವಿಲಿರೋ ಕಪ್ಪೆ ನನ್ನ ಜಗತ್ತೇ, ಈ ಬಾವಿನೇ ಜಗತ್ತು, ಈ ಬಾವಿಲಿರೋದೇ ಶಾಶ್ವತ, ಬಾವಿ ಬಿಟ್ಟು ಬೇರೆ ಏನೂ ಇಲ್ಲ ಅಂತ ಚಿಂತನೆ ಮಾಡ್ತಾ ಅದೊಂದು ಮಂದ ಬುದ್ಧಿಯಾಗಿ ಕುಳಿತಿರುತ್ತೆ. ನಿಜವಾಗಿ ಶಾಸ್ತ್ರಗಳು ಆಚಾರ್ಯರು ಕೃಷ್ಣ ಭಕ್ತಿ ಬೆಳೆಸ್ಕೋಬೇಕು ಅಂತ ಕೊಡ್ತಾ ಇರುವಂಥದ್ದು ಇದು ವಿಶಾಲವಾದಂಥ ಮನೋಭಾವನೆ. ಯಾವಾಗ ನಾವು ಕೇವಲ ನಮ್ಮ ಪರಿವಾರದ ಮೇಲೆ, ನಮ್ಮ ಜಾತಿಯ ಮೇಲೆ, ದೇಶದ ಮೇಲೆ ಆಕರ್ಷಿತರಾಗಿರ್ತೀವಿ, ನಮಗೆ ಅನ್ಯ ಜೀವಿಗಳ ಮೇಲೆ, ಅನ್ಯ ದೇಶದ ಜನರ ಮೇಲೆ ನಮಗೆ ಪ್ರೀತಿ ಅನ್ನೋದು ಇರೋದಿಲ್ಲ, ಸ್ವಾರ್ಥಿಗಳಾಗಿರ್ತೀವಿ. ಯಾವಾಗ ನಾವು ಕೃಷ್ಣನ ಮೇಲೆ ಪ್ರೀತಿ ಬೆಳೆಸ್ಕೋತೀವಿ ಆಗ ಕೃಷ್ಣನಿಗೆ ಸಂಬಂಧ ಇರುವಂತಹ ಎಲ್ಲದರ ಮೇಲೆ ಪ್ರೀತಿ ಅನ್ನೋದು ಬೆಳೆಯುತ್ತೆ. ಹೀಗೆ ಭಾವನ ವ್ಯಕ್ತಿಯ ಬುದ್ಧಿ ಪ್ರೀತಿ ವಿಶಾಲವಾಗುತ್ತೆ, ವಿಶಾಲ ಮನೋಭಾವನೆ ಇರುತ್ತೆ, ಸಕಲ ಜೀವಿಗಳ ಮೇಲೆ ಪ್ರೇಮ ಅನ್ನೋದು ಉತ್ಪನ್ನವಾಗುತ್ತೆ. ಸೊ ಯಾವುದು ಶ್ರೇಷ್ಠ? ಪರಿವಾರದ ಪ್ರೀತಿ ಶ್ರೇಷ್ಠನ, ಕೃಷ್ಣನ ಪ್ರೀತಿ ಶ್ರೇಷ್ಠನ? ಕೃಷ್ಣನ ಪ್ರೀತಿ ಶ್ರೇಷ್ಠ. ಕೃಷ್ಣ ಹೇಳ್ತಾ ಇದ್ದಾನೆ, ಸರ್ವ ಯೋನೀಶು ಕೌಂತೆಯ ಅಹಂ ಬೀಜ ಪ್ರದಾಪಿತ. ಎಲ್ಲ ಜೀವರಾಶಿಗಳಿಗೆ ಬೀಜ ಕೊಟ್ಟಂಥವನು ನಾನು. ಹಾಗಿದ್ದಾಗ ಕೃಷ್ಣನ ಮೇಲೆ ಪ್ರೀತಿ ಬೆಳೆಸ್ಕೊಂಡಾಗ ಕೃಷ್ಣನಿಗೆ ಸಂಬಂಧ ಇರುವಂಥ ಎಲ್ಲ ಜೀವಿಗಳ ಮೇಲೆ ಅವನಿಗೆ ಪ್ರೀತಿ ಅನ್ನೋದು ಬರುತ್ತೆ. ಯಾವ ಕೃಷ್ಣನ ಬಿಟ್ಬಿಡ್ತೀವಿ, ನನಗೆ ಕಾಣುವಂಥದ್ದು ನನ್ನ ಪರಿವಾರ, ನನ್ನ ದೇಶ, ನನ್ನ ಸಮಾಜ, ಇವರು ಮಾತ್ರ ನನ್ನವರು, ಬೇರೆಯವರು ನನ್ನವರಲ್ಲ ಅನ್ನೋಂಥ ಭಾವನೆ ಬರುತ್ತೆ. ಆದ್ದರಿಂದ ಈ ಒಂದು ಭಕ್ತರಲ್ಲಿ ನಿಜವಾದಂತಹ ಪ್ರೀತಿ, ಇದು ವಿಶಾಲವಾದಂತಹ ಪ್ರೀತಿ. ಯಾವಾಗ ಭಗವಂತನ ಭಕ್ತಿ ಅನ್ನೋದು ನಾವು ಬಿಡ್ತೀವಿ, ನಾವು ಸ್ವಾರ್ಥತೆಯ ಮಾಯೆಯ ಪ್ರಭಾವಕ್ಕೆ, ಭ್ರಮಕ್ಕೆ ಒಳಗಾಗ್ತೀವಿ. ಸೊ ಮಾಯೆ ಅನ್ನೋದು ಭ್ರಮೆ, ಯಾವುದು ಇಲ್ಲ ಅದನ್ನು ಸತ್ಯ ಅಂತ ತೋರಿಸುವಂಥದ್ದು ಮಾಯೆ. ಮಾಯೆ ಯಾವಾಗ ಆವರಿಸ್ಕೊಳ್ಳುತ್ತೆ, ಯಾವಾಗ ನಾವು ಕೃಷ್ಣ ಭಕ್ತಿ ಮಾಡೋದಿಲ್ಲ, ಕೃಷ್ಣನ ಸೇವೆಯಲ್ಲಿ ತೊಡಗೋದಿಲ್ಲ, ಕೃಷ್ಣ ಭಕ್ತರ ಸಂಘ ಮಾಡೋದಿಲ್ಲ, ಆವಾಗ ಮಾಯೆ ಅನ್ನೋದು ಒಂದು ಜೀವವನ್ನು ಆವರಿಸ್ಕೊಳ್ಳುತ್ತೆ. ಇದರಿಂದ ಕಾಮ, ಕ್ರೋಧ, ಮದ, ಮಾತ್ಸರ್ಯ, ಮೋಹ, ಲೋಭ ಇದೆಲ್ಲವೂ ಕೂಡ ಉಚಿತವಾಗಿ ಜೊತೆಗೆ ಬರುತ್ತೆ, ನೀವು ಕೇಳ್ಕೊಳ್ಳೇಬೇಕಾಗಿಲ್ಲ. ಅದರಿಂದ ಇಂತಹ ಒಂದು ಕಾಮ ವಾಸನಗಳಿಂದ ಮುಕ್ತರಾಗಿರಬೇಕು, ಶುದ್ಧವಾದ ಪ್ರೇಮ ಇರಬೇಕು ಅಂತ ಹೇಳಿದ್ರೆ ಅದಕ್ಕೆ ಇರುವಂಥ ಏಕೈಕ ಮಾರ್ಗ ಕೃಷ್ಣನ ಭಕ್ತರ ಸಂಘ. ಈ ಒಂದು ಸಂಘವನ್ನು ಜಾಗೃತಗೊಳಿಸಲಿಕ್ಕೆ, ಈ ಭಾವನೆ ಬೆಳೆಸ್ಕೊಳ್ಳಿಕ್ಕೆ ಕೊಟ್ಟಿರುವಂತಹ ಕಲಿಯುಗದ ಮಾರ್ಗ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಶುದ್ಧವಾದ ಭಕ್ತಿಯನ್ನು ಉದಾಹರಣೆಗೆ ನಾವು ನೋಡಬೇಕಾದರೆ ಒಂದು ತಾಯಿ ಹಾಗೂ ಮಗುವಿನ ಸಂಬಂಧ ಒಂದು ಉದಾಹರಣೆ. ಸೊ ತಾಯಿ ಆ ಮಗುವಿನಿಂದ ಏನನ್ನು ಕೂಡ ಅಪೇಕ್ಷೆ ಪಡೋದಿಲ್ಲ. ಯಾವಾಗ ಮಗು ನಗುತ್ತೆ ತಾಯಿ ನಗ್ತಾಳೆ, ಮಗು ಹತ್ತರೆ ತಾಯಿ ದುಃಖಿಸ್ತಾಳೆ. ಸೊ ಇಲ್ಲಿ ನಾನು ಅದಕ್ಕೆ ಊಟ ಬಡಿಸ್ತಾ ಇದ್ದೀನಿ, ಅದಕ್ಕೆ ಶುಚೀಕರಣ ಮಾಡ್ತಾ ಇದ್ದೀನಿ, ಇದರಿಂದ ಈ ಮಗು ನನಗೇನೋ ಕೊಡಬೇಕು ಅಂತ ಅಪೇಕ್ಷೆ ತಾಯಿ ಪಡೋದಿಲ್ಲ. ಇಂದ ಈ ಜಗತ್ತಿನಲ್ಲಿ ನಾವು ಅಂತಹ ಒಂದು ಪ್ರೀತಿಯನ್ನು ನಿಸ್ವಾರ್ಥ ನಿಷ್ಕಾಮವಾದ ಪ್ರೀತಿ ಎಂದು ನಾವು ಭಾವಿಸ್ಬೋದು. ಸೊ ಹಾಗೆಯೇ ಈ ಜಗತ್ತಿನಲ್ಲಿ ಒಬ್ಬ ವ್ಯಕ್ತಿ ಏನೇ ಒಂದು ಕೆಲಸ ಮಾಡೋದಿದ್ದರೂ ಕೂಡ ಯಾವುದೋ ಒಂದು ಸ್ವಾರ್ಥತೆಯಿಂದ ಕೆಲಸ ಮಾಡ್ತಾನೆ. ಒಂದು ತನಗೇನೋ ಕೆಲಸ ಆಗಬೇಕಾಗಿದೆ ಅವರಿಂದ, ಅಥವಾ ಅವರಿಂದ ಹಣವನ್ನು ಪಡೆಯಬೇಕಾಗಿದೆ. ಜನರ ಆಫೀಸ್ಗೆ ಹೋಗೋದು, ಕೆಲಸ ಮಾಡುವಂಥದ್ದು ಅದು ಸೇವೆ ಅಲ್ಲ, ಅದು ಹಣಕ್ಕೋಸ್ಕರ. ನಾನು ಕೆಲಸ ಕೊಡ್ತೀನಿ, ಅದಕ್ಕೋಸ್ಕರ ನನಗೆ ಹಣ ಅನ್ನೋಂಥದ್ದು ಬೇಕು. ಸೊ ಇದು ವ್ಯಾಪಾರ. ನಿಜವಾದಂತಹದ್ದು ಪ್ರೀತಿ ಅನ್ನುವಂಥದ್ದು
ಯಾವಾಗ ನಾವು ಯಾವುದೇ ಹಣವಿಲ್ಲದೆ ಸೇವೆ ಮಾಡ್ತೀವಿ, ಯಾವುದೇ ಅಪೇಕ್ಷೆ ಇಲ್ಲದೆ ಸೇವೆ ಮಾಡ್ತೀವಿ, ನಿಸ್ವಾರ್ಥ ನಿಷ್ಕಾಮವಾದಂತಹ ಒಂದು ಸೇವೆ, ಅದು ಶುದ್ಧವಾದಂತಹ ಸೇವೆ, ಅದು ಶುದ್ಧವಾದಂತಹ ಪ್ರೀತಿ. ಸೊ ಈ ಪ್ರೀತಿ ಪ್ರಕಟವಾಗ್ತಾ ಇದೆ ಈ ಗೋಪಿಕಾ ಸ್ತ್ರೀಯರಲ್ಲಿ. ಆ ಗೋಪಿಕಾ ಸ್ತ್ರೀಯರು ತಮ್ಮ ಸಕಲ ಕೆಲಸಗಳಲ್ಲಿ ಬೆಳಗ್ಗೆಯಿಂದ ಹಿಡಿದು ರಾತ್ರಿ ತನಕ, ರಾತ್ರಿ ನಿದ್ರೆಯಲ್ಲೂ ಕೂಡ ಕೃಷ್ಣ ಚಿಂತನೆ ಮಾಡ್ತಾಯಿದ್ರು. ಸ್ನಾನ ಮಾಡ್ತಾ ಇರ್ಬೇಕಾರೆ, ಅಡುಗೆ ಮಾಡ್ತಾ ಇರ್ಬೇಕಾರೆ, ತಮ್ಮ ಗಂಡನ ಸೇವೆ ಮಾಡ್ತಾ ಇರ್ಬೇಕಾರೆ, ಮಕ್ಕಳ ಸೇವೆ ಮಾಡ್ತಾಯಿದ್ರು. ಏನೇ ಮಾಡ್ತಾಯಿದ್ರು ಕಾಡ ಅವರ ನಾಲಿಗೆಯಲ್ಲಿ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಜಪಿಸ್ತಾ ಇದ್ರು. ಕೃಷ್ಣನ ನಾಮ, ಅವನ ಲೀಲೆಗಳು, ಅವನ ರೂಪ ಇದೆಲ್ಲವೂ ಕೂಡ ಚರ್ಚೆ ಮಾಡ್ತಾಯಿದ್ರು. ಕೃಷ್ಣ ಬೆಳಗ್ಗೆ ಹೇಗೆ ಕಾಣ್ತಾ ಇದ್ದ, ಅವನು ಏನು ವಸ್ತ್ರ ಹಾಕ್ಕೊಂಡಿದ್ದ, ಹೇಗೆ ನಕ್ಕ, ಏನು ತಿಂತಾ ಇದ್ದ, ಹೇಗೆ ಓಡಾಡ್ತಾ ಇದ್ದ, ಇದೇ ಗೋಪಿಕಾ ಸ್ತ್ರೀಯರು ಸದಾ ಚರ್ಚೆ ಮಾಡ್ತಾಯಿದ್ರು. ಇದನ್ನು ಬಿಟ್ಟು ಬೇರೆ ಅವ್ರಿಗೆ ಅನ್ಯ ಯಾವುದೇ ವಿಷಯಗಳು, ರಾಜಕೀಯ ವಿಷಯಗಳು, ಸ್ಪರ್ಧಾ ವಿಷಯಗಳು, ಅನ್ಯ ಮನೆಗಳ ವಿಷಯಗಳು, ತಮ್ಮ ಮನೆಯ ವಿಷಯಗಳು ಕೂಡ ಅವರು ಚರ್ಚೆ ಮಾಡ್ತಾ ಇರಲಿಲ್ಲ. ಅವಳ ಏಕೈಕ ಚರ್ಚೆ ಕೃಷ್ಣ. ಸೊ ಇಂತಹ ಭಕ್ತಿ ಇದು ಪರಿಶುದ್ಧವಾದಂತಹ ಭಕ್ತಿ. ಸೊ ಇಂತಹ ಭಕ್ತಿಗೆ ಭಗವಂತ ಆಕರ್ಷಿತನಾಗ್ತಾನೆ. ಆ ಗೋಪಿಕಾ ಸ್ತ್ರೀಯರು ಬ್ರಾಹ್ಮಣ ಕುಲದವರಲ್ಲ, ಕ್ಷತ್ರಿಯ ಕುಲದವರು ಅಲ್ಲ. ಸೊ ಈ 4 ವರ್ಣಗಳಲ್ಲಿ ಮೇಲ್ಪಟ್ಟಂತಹ ವರ್ಣಗಳು ಬ್ರಾಹ್ಮಣ, ಕ್ಷತ್ರಿಯ ಮತ್ತು ವೈಶ್ಯ. ವೈಶ್ಯರಲ್ಲೂ ಕೂಡ ತುಂಬ ಶ್ರೀಮಂತ ವೈಶ್ಯರು ಕೂಡ ಅಲ್ಲ, ಸಾಧಾರಣವಾದಂತಹ ಆಕಳುಗಳನ್ನು ನೋಡ್ಕೋತಾ ಇದ್ದಂತಹ ಗೋಪಿಕಾ ಸ್ತ್ರೀಯರು. ಆದರೂ ಕೃಷ್ಣ ಅಂಥವರಿಗೆ ಆಕರ್ಷಿತನಾಗ್ತಾನೆ. ಯಾಕೋಸ್ಕರ ಅವರು ಸದಾ ಚಿಂತನೆ ಕೃಷ್ಣ ಮಾಡ್ತಾ ಇರೋ ಕಾರಣ ಕೃಷ್ಣ ಸದಾ ಅವರ ಚಿಂತನೆ ಮಾಡ್ತಾನೆ. ಭಗವದ್ಗೀತೆಯ ಉಪದೇಶನೇ ಇದು. ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ, ಮನ್ಮನಾಹಿ ಮದ್ಭಕ್ತೋ ಮಧ್ಯಾಜಿ ಮಾಂ ನಮಸ್ಕುರು. ಸದಾ ನನ್ನ ಚಿಂತನೆ ಮಾಡ್ತಾ ಇರಬೇಕು, ಸದಾ ನನ್ನ ನಮಸ್ಕಾರ ಮಾಡ್ತಾ ಇರಬೇಕು. ಇದೇ ಜೀವಾತ್ಮ ಸಂತೋಷ ಆಗಿರಲಿಕ್ಕೆ ಇರುವಂತಹ ಒಂದು ಉಪಾಯ. ಆ ಉಪಾಯವನ್ನು ಗೋಪಿಕಾ ಸ್ತ್ರೀಯರು ಸಂಪೂರ್ಣವಾಗಿ ಪಾಲನೆ ಮಾಡ್ತಾಯಿದ್ರು. ಕಾಯ ವಾಚ ಮನ ಸದಾ ಕೃಷ್ಣ ಚಿಂತನೆಯಲ್ಲಿ ತೊಡಗಿರ್ತಾಯಿದ್ರು. ಈ ಒಂದು ಗೋಪಿಕಾ ಸ್ತ್ರೀಯರ ಜೊತೆ ಕೃಷ್ಣನ ಒಂದು ಶ್ರೇಷ್ಠವಾದ ಚಟುವಟಿಕೆ ಅಂತ ಹೇಳಿದ್ರೆ ಅದು ರಾಸಲೀಲೆ. ಸೊ ರಾಸಲೀಲೆ ಎನ್ನುವಂಥದ್ದು ಯಾವುದೋ ಭೌತಿಕವಾದಂತಹ ಜನರು ಮಾಡ್ತಾ ಇರುವ ಹಾಗೆ ನೃತ್ಯವಲ್ಲ, ಬದಲಾಗಿ ದಿವ್ಯವಾದಂತಹದ್ದು. ಸೊ ಜನರು ಅಜ್ಞಾನದ ಕಾರಣ ಇದೊಂದು ಕಾಮಭರಿತವಾದಂತಹ ಕೃತ್ಯ ಎಂದು ಚಿಂತಿಸ್ತಾರೆ. ಕಾಮಭರಿತವಾದ ಚಿತ್ರ ಆಗಿದ್ದರೆ, ಕೃತ್ಯವಾಗಿದ್ದರೆ ಅದನ್ನು ಶಾಸ್ತ್ರಗಳು ಅಥವಾ ಶುದ್ಧವಾದಂತಹ ಭಕ್ತಾದಿಗಳು, ನಾರದ ಮುನಿಗಳು, ಚತುರ್ಕುಮಾರರು, ಶುಕದೇವ ಗೋಸ್ವಾಮಿಗಳು ಯಾರು ಸಕಲವನ್ನು ತ್ಯಾಗ ಮಾಡಿ ಅವರು ಲೋಕ ಕಲ್ಯಾಣಕ್ಕೋಸ್ಕರ ಓಡಾಡ್ತಾ ಇದ್ದಾರೆ, ಅಂತಹ ವ್ಯಕ್ತಿಗಳು ರಾಸಲೀಲೆಯ ಚರ್ಚೆ ಮಾಡಲಿಕ್ಕೆ ಹೋಗ್ತಾ ಇರಲಿಲ್ಲ. ಆದರೆ ಇಂತಹ ವೈರಾಗಿಗಳು, ಗೋಸ್ವಾಮಿಗಳು ಕೂಡ ಈ ರಾಸಲೀಲೆಯ ಬಗ್ಗೆ ಚಿಂತಿಸ್ತಾರೆ, ಅದನ್ನು ಆರಾಧನೆ ಮಾಡ್ತಾರೆ. ಹಾಗೂ ಇದೇ ಭಕ್ತಿಯ ಶ್ರೇಷ್ಠವಾದಂತಹ ಕಾರ್ಯ ಅನ್ನೋದನ್ನು ಅವರು ಪ್ರಚಾರ ಮಾಡ್ತಾರೆ. ಆದ್ದರಿಂದ ನಾವು ಸರಿಯಾದ ಜ್ಞಾನವನ್ನು ಪಡ್ಕೋಬೇಕು. ಯಾವ ರೀತಿ ಗೋವರ್ಧನ ಲೀಲೆಯನ್ನು ಮಾಡಿದಾಗ ಯಾರೂ ಕೂಡ ಅದನ್ನು ಅನುಕರಿಸಲಿಕ್ಕೆ ಹೋಗೋದಿಲ್ಲ. ಗೋವರ್ಧನ ಲೀಲೆಯಲ್ಲಿ ಕೃಷ್ಣ ಗೋವರ್ಧನ ಪರ್ವತವನ್ನು ಎತ್ತಿ 7 ದಿವಸಗಳು ತನ್ನ ಕಿರಿಬೆರಳಲ್ಲಿ ಎತ್ತಿಟ್ಕೋತಾನೆ. ಯಾರೂ ಕೂಡ ನಾನು ಕೂಡ ಹಾಗೆ ಬೆಟ್ಟವನ್ನು ಎತ್ತಿಟ್ಕೋತೀನಿ ಅಂತ ಹೋಗೋದಿಲ್ಲ. ಹಾಗೆಯೇ ಕೃಷ್ಣ ಪರಮಾತ್ಮ ಮಾಡಿದಂತಹ ರಾಸಲೀಲೆಯೇ ಅದು ನಾವು ಅನುಕರಿಸಲಿಕ್ಕಲ್ಲ. ಅದು ನಾವು ಕೇವಲ ಅಲ್ಲಿ ಭಗವಂತನ ಶ್ರೇಷ್ಠತೆ, ಭಗವಂತನ ವೈಭವ ಹಾಗೂ ಶುದ್ಧ ಭಕ್ತಾದಿಗಳ ಪ್ರೀತಿಯನ್ನು ನಾವಲ್ಲಿ ನೋಡಬೇಕು. ಹಾಗೂ ನಾವು ಅಂತಹ ಭಕ್ತರ ಸೇವೆಯಲ್ಲಿರಲಿಕ್ಕೆ ನಾವು ಪ್ರಯತ್ನವನ್ನು ಮಾಡಬೇಕು. ಕೃಷ್ಣ ರಾಸಲೀಲೆಯನ್ನು ಮಾಡಬೇಕಾದ್ರೆ ಅಲ್ಲಿ 1000 ಜನ ಗೋಪಿಕಾ ಸ್ತ್ರೀಯರಿದ್ದರು. ಕೃಷ್ಣ 1000 ಗೋಪಿಕಾ ಸ್ತ್ರೀಯರ ಜೊತೆನೂ ಕೂಡ ಇದ್ದ ಒಂದೇ ಸಮಯದಲ್ಲಿ. ಇದು ಕೃಷ್ಣ ವೈಭವ.
ಕೃಷ್ಣ ಒಂದೇ ಕ್ಷಣದಲ್ಲಿ, ಒಂದೇ ಸಮಯದಲ್ಲಿ ನಮ್ಮ ಒಳಗೂ ಇರ್ಬೋದು, ನಮ್ಮ ಹೊರಗೂ ಇರ್ಬೋದು. ಪರಮಾತ್ಮನಾಗಿ ಒಳಗೂ ಇದ್ದಾನೆ, ವೈಯಕ್ತಿಕವಾಗಿ ಹೊರಗೂ ಕೂಡ ಕಾಣ್ತಾನೆ. ಹಾಗೂ ಸಕಲ ಬ್ರಹ್ಮಾಂಡಗಳು, ಆಧ್ಯಾತ್ಮಿಕ, ಭೌತಿಕ ಎಲ್ಲವೂ ಕೂಡ ಭಗವಂತನ ಒಳಗಡೆ ಇದೆ. ಇದು ಕೃಷ್ಣ ವೈಭವ. ಅದರಿಂದ ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಹೇಳುತ್ತಾನೆ, ಜನ್ಮಕರ್ಮ ಚಮೇ ದಿವ್ಯಂ ಏವಂ ಯೋ ವೇತ್ತಿ ತತ್ವತಃ ತ್ಯಕ್ತ್ವಾ ದೇಹಂ ಪುನರ್ಜನ್ಮನೈತಿ ಮಾಮೇತಿ ಸೋ ಅರ್ಜುನ. ಭಗವಂತನ ಜನ್ಮ, ಅವನ ಲೀಲೆಗಳು ಎಲ್ಲವೂ ಕೂಡ ದಿವ್ಯವಾದಂಥದ್ದು. ಅದನ್ನು ಹೇಗೆ ತಿಳಿಬೇಕು ಅಂತ ಹೇಳಿದರೆ ನಾವು ಸಾಧನೆ ಮಾಡಬೇಕು. ಶುದ್ಧವಾದ ಭಕ್ತರ ಆಶ್ರಯ ಪಡ್ಕೋಬೇಕು, ಭಕ್ತರ ಸಂಘದಲ್ಲಿರಬೇಕು. ಶುದ್ಧವಾದ ಭಕ್ತರ ಸಂಘದಲ್ಲಿ ಶಾಸ್ತ್ರಗಳ ಅಧ್ಯಯನ ಮಾಡ್ತಾ ಸಾಧನೆ ಮಾಡ್ತಾ ಇದ್ದ ಹಾಗೆ ನಮ್ಮ ಕಲುಷಿತವಾದಂತಹ ಒಂದು ಹೃದಯ ಶುದ್ಧೀಕರಣವಾಗುತ್ತೆ. ಮಾಯೆಯ ಒಂದು ಆವರಣ ಅದು ದೂರವಾಗುತ್ತೆ. ಆಗ ನಮಗೆ ಕೃಷ್ಣನ ಲೀಲೆಗಳು ಅದು ನಮಗೆ ಅರ್ಥವಾಗುತ್ತೆ. ಸೊ ಅಲ್ಲಿ ತನಕ ನಾವು ನಮಗೆ ಏನು ನಿಯಮಗಳನ್ನು ಕೊಟ್ಟಿದ್ದಾರೆ, ಆಚಾರ್ಯರು ಕೊಟ್ಟಿದ್ದಾರೆ, ಗುರುಗಳು ಕೊಟ್ಟಿದ್ದಾರೆ, ಅದನ್ನು ಶ್ರದ್ಧೆಯಿಂದ ಪಾಲನೆ ಮಾಡಲಿಕ್ಕೆ ನಾವು ಪ್ರಯತ್ನವನ್ನು ಮಾಡಬೇಕು. ಈ ಒಂದು ಲೀಲೆಯನ್ನು ಶಿವನು ಕೂಡ ಪಾರ್ವತಿಗೆ ಹೇಳ್ತಾ ಇದ್ದಾಳೆ. ಶಿವ ಕೂಡ ವರ್ಣಿಸ್ತಾ ಇದ್ದಾನೆ. ರಾಸೋಲ್ಲಾಸ ತಂತ್ರ ಅನ್ನುವಂಥ ಗ್ರಂಥದಲ್ಲಿ ಶಿವ ಪಾರ್ವತಿ ದೇವಿಗೆ ಹೇಳ್ತಾ ಇದ್ದಾನೆ, ಹೇ ದೇವಿ, ಈ ಜಗತ್ತಿನಲ್ಲಿ ಒಂದು ಜೀವಾತ್ಮಕ್ಕೆ ಒಂದು ಗಾಢ ಶರೀರ ಇದೆ, ಇನ್ನೊಂದು ಸೂಕ್ಷ್ಮ ಶರೀರ ಇದೆ. ಪಂಚಭೂತಗಳಿಂದ, ಕರ್ಮೇಂದ್ರಿಯಗಳಿಂದ, ಜ್ಞಾನೇಂದ್ರಿಯಗಳಿಂದ ಗಾಢ ಶರೀರ ಇದೆ. ಇದರ ಒಳಗಡೆ ಇನ್ನೊಂದು ಶರೀರ ಇದೆ, ಸೂಕ್ಷ್ಮ ಶರೀರ, ಮನಸ್ಸು, ಬುದ್ಧಿ, ಅಹಂಕಾರ. ಅದೇ ಗೋಪಿಕಾಸ್ತ್ರೀಯರ ಒಂದು ಶರೀರ ಇದು ಭವಶರೀರ, ಭವದೇಹ. ಸೊ ಈ ಶರೀರವು 3 ಗುಣಗಳಿಂದ ಮುಕ್ತವಾಗಿದೆ. ನಮ್ಮ ಈ ಶರೀರ 3 ಗುಣಗಳಿಂದ ಆವೃತವಾಗಿದೆ, ಸತ್ವ, ತಮಸ್ ಹಾಗೂ ರಜಸ್. ಸೊ ಈ 3 ಗುಣಗಳಿಂದ ಆವೃತವಾಗಿದ್ದು ಕೆಲವೊಮ್ಮೆ ನಾವು ಒಳ್ಳೆಯರಾಗಿರ್ತೀವಿ, ಕೆಲವೊಮ್ಮೆ ಕೆಟ್ಟವರಾಗಿರ್ತೀವಿ, ಕೆಲವು ಸೋಂಬೇರಿಗಳಾಗಿರ್ತೀವಿ, ಕೆಲವೊಮ್ಮೆ ಆಲಸಿಗಳಾಗಿರ್ತೀವಿ, ಕ್ರೋಧ ವ್ಯಕ್ತಪಡಿಸ್ತೀವಿ. ಸೊ ಇದೆಲ್ಲವೂ ಕೂಡ ಈ ಗುಣಗಳ ಪ್ರಭಾವದಿಂದ ನಾವು ಒಂದೊಂದು ಸಮಯದಲ್ಲಿ ಒಂದೊಂದು ರೀತಿ ನಾವು ವರ್ತಿಸ್ತೀವಿ. ಆದರೆ ಈ ಭವಶರೀರ ಅನ್ನುವಂಥದ್ದು ಶುದ್ಧವಾದ ಭಕ್ತಾದಿಗಳಿಗೆ ಪ್ರಾಪ್ತಿಯಾಗಿರುತ್ತೆ, ಮುಕ್ತಾತ್ಮರಿಗೆ ಪ್ರಾಪ್ತಿಯಾಗಿರುತ್ತೆ. ಭಗವಂತ ಶುದ್ಧವಾದ ಭಕ್ತಿಯನ್ನು ಮಾಡಿದವರಿಗೆ ಅದನ್ನು ಪ್ರಧಾನಿಸ್ತಾನೆ. ಸೊ ಇದು ಗೋಪಿಕಾಸ್ತ್ರೀಯರದು ವೈಕುಂಠ ಲೋಕ ನಿವಾಸಿಗಳ ಒಂದು ಶರೀರ, ಇದು ಭವಶರೀರ, ಭವದೇಹ ಎಂದು ಶಿವ ಪಾರ್ವತಿದೇವಿಗೆ ಹೇಳ್ತಾ ಇದ್ದಾನೆ. ಆದ್ದರಿಂದ ಕೃಷ್ಣನ ಕೃಪೆಯಿಂದ ಆ ಎಲ್ಲ ಗೋಪಿಕಾಸ್ತ್ರೀಯರು ಕೃಷ್ಣನೇ ನನಗೆಲ್ಲವೂ ಅನ್ನುವುದನ್ನು ಅವರು ಸ್ವೀಕಾರ ಮಾಡಿದರು. ಕೃಷ್ಣನೂ ಕೂಡ ಈ ಗೋಪಿಕಾಸ್ತ್ರೀಯರ ಮೇಲೆ ಅವರ ರೂಪದಿಂದ ಅಥವಾ ಅವರ ಸ್ವರದಿಂದ, ಅವರ ಸೌಂದರ್ಯದಿಂದ ಅವನು ಆಕರ್ಷಿತನಾಗಿಲ್ಲ. ಯಾಕಂದರೆ ಕೃಷ್ಣನ ಗುಣ ಏನು? ಅವನು ಆತ್ಮಾರಾಮ, ಆಪ್ತಕಾಮ. ಆಪ್ತರಾಮ ಅಂತ ಹೇಳಿದ್ರೆ ಅವನು ತನ್ನಲ್ಲಿಯೇ ಸಂತೋಷವಾಗಿರುವಂಥವು. ಆಪ್ತಕಾಮ, ಅವನಿಗೆ ಇನ್ಯಾರ ಮೇಲೂ ಕೂಡ ಅವನಿಗೆ ಆಕರ್ಷಣೆ ಅನ್ನೋದೇ ಇಲ್ಲ. ಹಾಗೂ ಅವನು ಪರಮಾತ್ಮ, ಎಲ್ಲ ಜೀವಿಗಳ ಹೃದಯದಲ್ಲಿ ಅವನು ಸಾಕ್ಷಿಯಾಗಿ ಎಲ್ಲವನ್ನು ನಿರ್ದೇಶನ ಮಾಡ್ತಾ ಇದ್ದಾನೆ. ಸೊ ಇಂತಹ ಗುಣ ಇರುವಂತಹ ಕೃಷ್ಣ ಕೇವಲ ಭೌತಿಕವಾದಂತಹ ಸೌಂದರ್ಯದಿಂದ ಅವನು ಆಕರ್ಷಣೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಬದಲಾಗಿ ಆ ಗೋಪಿಕಾಶ್ರಿದಂತಹ ನಿಸ್ವಾರ್ಥ ನಿಷ್ಕಾಮವಾದಂತಹ ಪ್ರೇಮದಿಂದ ಭಗವಂತ ಆಕರ್ಷಿತನಾಗ್ತಾನೆ. ಭಗವಂತನ ಒಂದು ಕಡೆ ಹೆಸರು ಆತ್ಮಾರಾಮ ಅಂತಿದ್ದರೂ ಕೂಡ, ಅಜಿತ ಅಂತಿದ್ದರೂ ಕೂಡ ಭಗವಂತನ ಹೆಸರು ಭಕ್ತಾವಶ್ಯ. ಭಕ್ತರ ವಶಕ್ಕೆ ಭಗವಂತ ಸಿಗ್ತಾನೆ. ಅರೆ ಯಾರು ಜ್ಞಾನಿಗಳು, ಯೋಗಿಗಳು ಕೋಟ್ಯಾಂತರ ವರ್ಷ ಸಮುದ್ರದೊಳಗೆ ತಪಸ್ಸೆ ಮಾಡಲಿ, ಹಿಮಾಲಯದ ಪರ್ವತಗಳ ತಪಸ್ಸೆ ಮಾಡಲಿ, ಬ್ರಹ್ಮ ಹೇಳ್ತಾ ಇದ್ದಾನೆ ಅಂಥವರಿಗೆ ಕೇವಲ ಭಗವಂತನ ಪಾದಗಳಿಂದ, ಆ ಉಗುರುಗಳಿಂದ ಉತ್ಪನ್ನ ಆಗಿರುವಂಥ ಬೆಳಕು ಮಾತ್ರ ಕಾಣುತ್ತಂತೆ. ಕೇವಲ ಬಹಿರಂಗವಾದಂಥ ತಪಸ್ಯದಿಂದ ಆ ಬ್ರಹ್ಮಜ್ಯೋತಿ, ಭಗವಂತನ ದೇಹದಿಂದ ಹೊರಬರುವಂಥದ್ದು ತೇಜಸ್ಸು, ಇದು ಬ್ರಹ್ಮಜ್ಯೋತಿ, ಇದು ಮಾತ್ರ ಪ್ರಾಪ್ತಿಯಾಗತ್ತೆ. ಅಂದರೆ ಭಗವಂತನ ದಿವ್ಯವಾದ ರೂಪ, ಅವನ ಸಂಘ ಪ್ರಾಪ್ತಿ ಆಗಬೇಕಾದ್ರೆ ಅದು ಕೇವಲ ನಿಸ್ವಾರ್ಥ ನಿಷ್ಕಾಮವಾದಂತಹ ಪ್ರೀತಿ. ಹೇಗೆ ಗೋಪಿಕಾಸ್ತ್ರೀಯರು ಸರ್ವವನ್ನು ಸಮರ್ಪಣೆ ಮಾಡಿದರು. ಕೃಷ್ಣ ಆ ಲೀಲೆಯಲ್ಲಿ ಪ್ರಕಟ ಮಾಡ್ತಾನೆ.
5000 ವರ್ಷಗಳ ಹಿಂದೆ ವೃಂದಾವನದಲ್ಲಿ ಪ್ರಕಟವಾಗಿರಬೇಕಾದ್ರೆ 8 ವರ್ಷ ಶರದ್ ಪೂರ್ಣಿಮಾ ದಿವಸದಂದು 8 ವರ್ಷದ ಬಾಲಕ ಒಂದು ವಂಶೀವಟದಲ್ಲಿ ಕೊಳಲು ಊದಲಿಕ್ಕೆ ಶುರು ಮಾಡ್ತಾನೆ. ಕೊಳಲು ಊದಿದಾಗ ಅದು ವಂಶೀವಟದಿಂದ ವೃಂದಾವನದಲ್ಲಿದ್ದಂಥ ಎಲ್ಲ ಗೋಪಿಕಾಸ್ತ್ರೀಯರ ಕಿವಿಗಳಿಗೆ ಹೋಗುತ್ತೆ. ಯಾವಾಗ ಕಿವಿಗೆ ತಲುಪುತ್ತೆ ಅವರು ಎಲ್ಲ ಕಾರ್ಯಗಳನ್ನು ಬಿಟ್ಟು ಆ ಕ್ಷಣದಲ್ಲಿ ಬಿಟ್ಟು ಓಡೋಗ್ಬಿಡ್ತಾರೆ. ಕೆಲವರು ತಮ್ಮ ಮಗುಗೆ ಹಾಲು ಕುಡಿಸ್ತಾ ಇರ್ತಾರೆ, ಭಾಗವತನ ವರ್ಣನೆ ಬರುತ್ತೆ. ಇನ್ನು ಕೆಲವರು ತಮ್ಮ ಅತ್ತೆ ಮಾವನಿಗೆ ಸೇವೆ ಮಾಡ್ತಾ ಇರ್ತಾರೆ, ಇನ್ಯಾರೋ ಗಂಡನ ಸೇವೆ ಮಾಡ್ತಾ ಇರ್ತಾರೆ. ಯಾವಾಗ ಆ ಶಬ್ದ ಅವರ ಕಿವಿಗೆ ಬರುತ್ತೆ ಅವರು ಎಲ್ಲವನ್ನು ಬಿಟ್ಟು ಕೃಷ್ಣ ಕರೀತಾನೆ ಅಂತ ಹೇಳಿ ಬಿಟ್ಟು ಓಡೋಗ್ಬಿಡ್ತಾರೆ. ಕೃಷ್ಣ ಕೇಳ್ತಾನೆ, ಇದು ಸರಿನಾ? ಕೃಷ್ಣ ಸುಮ್ಮನೆ ಚೇಷ್ಟೆ ಮಾಡೋಣ ಅಂತೇಳಿ ಕೇಳ್ತಾನೆ. ಈ ರಾತ್ರಿಯಲ್ಲಿ ಒಳ್ಳೆಯ ಸ್ತ್ರೀಯರು, ಗೌರವಾನ್ವಿತ ಪ್ರಭಾವ ಇಲ್ಲಿರುವಂತಹ ಪರಿವಾರದಲ್ಲಿರುವಂತಹ ಸ್ತ್ರೀಯರು ಪರಿವಾರದ ಕೆಲಸಗಳನ್ನು ಬಿಟ್ಟು ಯಾವುದೋ ಪರ ವ್ಯಕ್ತಿಯ ಜೊತೆ ಸೇರುವಂಥದ್ದು ಎಷ್ಟು ಮಟ್ಟಿಗೆ ಒಳ್ಳೆಯದು ಅಂತ. ಅರೆ ಅವನು ದೊಡ್ಡವನು ಕೂಡ ಅಲ್ಲ, 8 ವರ್ಷದ ಬಾಲಕನ ಮೇಲೆ ಯಾವುದೇ ರೀತಿಯ ಕಾಮದ ಭಾವನೆ ಬರಲಿಕ್ಕೆ ಸಾಧ್ಯ ಇಲ್ಲ. ಸಾಕ ಗೋಪಿಕಾಸ್ತ್ರೀಯರು ಹೇಳ್ತಾರೆ, ಹೇ ಕೃಷ್ಣ, ನಾವು ಇಲ್ಲಿ ತನಕ ನಮ್ಮ ದೇಹವನ್ನು ಇಟ್ಕೊಂಡಿರುವಂಥದ್ದು ಕೇವಲ ನಿನ್ನ ಪ್ರೀತಿಗೋಸ್ಕರ. ನಮ್ಮ ಪತಿಯಲ್ಲಾಗಲಿ, ಮಕ್ಕಳಲ್ಲಾಗಲಿ, ಅತ್ತೆ ಮಾವಂದರಾಗಲಿ, ತಂದೆ ತಾಯಿಯಲ್ಲಾಗಲಿ ಎಲ್ಲರಲ್ಲೂ ಕೂಡ ನಿನ್ನದೇ ಒಂದು ಪ್ರತಿಬಿಂಬವನ್ನು ನಾವು ಕಾಣ್ತೀವಿ. ಪರಮಾತ್ಮನಾಗಿ ಎಲ್ಲ ದೇಹದ್ದು ಅದು ಭಗವಂತನ ಪ್ರತಿಬಿಂಬ ಇದ್ದ ಹಾಗೆ. ಆದ್ದರಿಂದ ನಾವು ನೀ ಅಲ್ಲಿ ಇದೆಯಾ, ಅವ್ರನ್ನ ಪಾಲನೆ ಮಾಡ್ತಾ ಇದೆಯಾ, ಅವ್ರಿಗೆ ಅವಕಾಶ ಕೊಟ್ಟಿದ್ಯಾ ಅಂತ ಹೇಳಿ ಅವ್ರ ಸೇವೆ ಮಾಡ್ತಾಯಿದ್ವಿ. ಅದೇ ಸ್ವತಃ ನೀನೇ ಇಲ್ಲಿ ಬಂದಿರಬೇಕಾದ್ರೆ ನಾವು ನಿನ್ನ ಸೇವೆ ಮಾಡಲಿಕ್ಕೆ ಇಚ್ಛೆ ಪಡ್ತೀವಿ, ಪ್ರತಿಬಿಂಬ ಸೇವೆ ಮಾಡಲಿಕ್ಕೆ ಇಚ್ಛೆ ಪಡೋದಿಲ್ಲ ಅನ್ನುವಂತಹ ವಾಕ್ಯವನ್ನು ಗೋಪಿಕಾಸ್ತ್ರೀಯರು ಹೇಳ್ತಾರೆ. ಸೊ ಹೀಗೆ ಭಗವಂತ ಹಾಗೂ ಈ ಭಗವಂತನ ಶುದ್ಧವಾದ ಭಕ್ತಾದಿಗಳು ಗೋಪಿಕಾಸ್ತ್ರೀಯರು ಇವರು ಅಭಿನ್ನರು. ಹೇಗೆ ನಮ್ಮ ಒಂದು ಪ್ರತಿಬಿಂಬ ಕನ್ನಡಿಯಲ್ಲಿ ಕಾಣ್ತೀವಿ, ಕನ್ನಡಿಯಲ್ಲಿ ಪ್ರತಿಬಿಂಬ ನಮ್ಮದೇ, ಅದು ಬೇರೆಯಲ್ಲ. ಹಾಗೆಯೇ ಕೃಷ್ಣ ಹಾಗೂ ಕೃಷ್ಣನ ದಿವ್ಯವಾದ ಶಕ್ತಿ ಗೋಪಿಕಾಸ್ತ್ರೀಯರು. ಕೃಷ್ಣ ಪುರುಷ ಹಾಗೂ ಅವನ ಶಕ್ತಿಯ ವಿಸ್ತರಣೆ ಎಲ್ಲ ಗೋಪಿಕಾಸ್ತ್ರೀಯರು. ಶಕ್ತಿವಂತ ಇಲ್ಲದೆ ಶಕ್ತಿ ಇರಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಗೋಪಿಕಾಸ್ತ್ರೀಯರ ಭಾವನೆ ಕೃಷ್ಣನ ಮೇಲೆ ಇರುವಂಥದ್ದು ಇದು ಶುದ್ಧವಾದಂಥದ್ದು ಹಾಗೂ ಇದು ಸತ್ಯವಾಗಿರುವಂಥದ್ದು. ಅದರಿಂದ ಇಂತಹ ಒಂದು ಸತ್ಯವನ್ನು, ಈ ಭಕ್ತಿಯನ್ನು ಶಿವ ಕೂಡ ಕೊಂಡಾಡ್ತಾನೆ, ಶುದ್ಧವಾದ ಭಕ್ತಾದಿಗಳು ಕೊಂಡಾಡ್ತಾರೆ. ಇಂದ ಅಂತಹ ಶುದ್ಧ ಭಕ್ತಿಯ ಕಡೆ ಹೋಗುವಂಥದ್ದು ನಮ್ಮ ಕೂಡ ಕರ್ತವ್ಯವಾಗಿರುತ್ತೆ, ನಮ್ಮ ಧರ್ಮವಾಗಿರುತ್ತೆ. ಅಜ್ಞಾನಿಗಳು, ಮೂರ್ಖರು ಇದಕ್ಕೆ ವಿರೋಧಿಸ್ಬೋದು, ಅದು ಅವರ ಮೂರ್ಖತನ. ಯಾಕಂದರೆ ಅವರಿಗೆ ಶಾಸ್ತ್ರಗಳ ಜ್ಞಾನ ಇಲ್ಲ, ಶಾಸ್ತ್ರ ತಿಳ್ಕೊಬೇಕು ಅಂತ ಚಿಂತನೆ ಇಲ್ಲ, ಶುದ್ಧ ಭಕ್ತಿಯ ವ್ರತಗಳನ್ನು ಮಾಡಬೇಕು ಅನ್ನೋಂಥ ಆಸಕ್ತಿ ಇಲ್ಲ. ಕೇವಲ ತನ್ನದೇ ಆದಂತಹ ಬುದ್ಧಿಯಿಂದ ತಾನು ತಿಳಿದಿದ್ದೇ ಎಲ್ಲ ಅನ್ನೋಂಥ ಅಹಂಕಾರದಲ್ಲಿ ನಿಂದನೆ ಮಾಡ್ಬೋದು. ಆದರೆ ನಾವು ಅಂತಹ ನಿಂದನೆಗಳಿಗೆ ಒಳಗಾಗಬಾರ್ದು, ಅದಕ್ಕೆ ಕಿವಿ ಕೊಡಬಾರ್ದು. ನಾವು ಧೈರ್ಯದಿಂದ ಈ ಗೋಪಿಕಾಸ್ತ್ರೀಯರ ಹಾಗೆ, ಪ್ರಹ್ಲಾದ್ ಮಹಾರಾಜನ ಹಾಗೆ ನಾವು ಕೃಷ್ಣ ಭಕ್ತಿಯಲ್ಲಿ ಮುಳುಗಬೇಕು. ಕೃಷ್ಣ ಭಕ್ತಿಯಲ್ಲಿ ಮುಳುಗೋದ್ರಿಂದನೇ ಎಲ್ಲ ಜೀವಿಗಳ ಮೇಲೆ ಅನುಕಂಪ, ಪ್ರೀತಿ ಅನ್ನೋದು ಬರುತ್ತೆ. ಹಾಗೂ ಇದರಿಂದಲೇ ಕೃಷ್ಣ ತೃಪ್ತನಾಗ್ತಾನೆ. ಹಾಗೂ ಇದರಿಂದಲೇ ನಾವು ಈ ಸಂಸಾರದ ಬಂಧನಗಳಿಂದ ನಾವು ಮುಕ್ತರಾಗ್ತೀವಿ. ದಿವ್ಯವಾದ ಆನಂದ, ಸುಖ, ಶಾಂತಿ, ವಿಜಯ, ಸಮೃದ್ಧಿ ಎಲ್ಲವೂ ಕೂಡ ನಮಗೆ ಪ್ರಾಪ್ತಿಯಾಗುತ್ತೆ. ಶ್ರೀ ಬೃಹತ್ ಭಾಗವತಾಮೃತ ಅನ್ನುವಂಥ ಗ್ರಂಥದಲ್ಲಿ ಭಕ್ತಿಯ ನಾನಾ ಹಂತಗಳನ್ನು ವಿವರಿಸಿದ್ದಾರೆ. 6 ಹಂತಗಳನ್ನು ಹೇಳಿದ್ದಾರೆ. ಪ್ರಥಮವಾಗಿ ಜ್ಞಾನಭಕ್ತಿ, 2ನೇದು ಶುದ್ಧ ಭಕ್ತಿ, 3ನೇದು ಪ್ರೇಮ ಭಕ್ತಿ, 4ನೇದು ಪ್ರೇಮ ಪರಾಭಕ್ತಿ, 5ನೇದು ಪ್ರೇಮ ತುರಾಭಕ್ತಿ, 6ನೇದು ಗೋಪಿ ಭಾವ ಭಕ್ತಿ. ಜ್ಞಾನಭಕ್ತಿ ಉದಾಹರಣೆ ಕೊಡ್ತಾರೆ ಭರತ ಮಹಾರಾಜ. ಭರತ ಮಹಾರಾಜ ಅವನು ಭಗವಂತನ ಚಿಂತನೆ ಸದಾ ಮಾಡ್ತಾ ಇದ್ದ, ತಪಸ್ಸೆ ಮಾಡ್ತಾ ಇದ್ದ. ಏಕಾಂತದಲ್ಲಿದ್ದರೂ ಕೂಡ ಪರಮಾತ್ಮನನ್ನು ಕಾಣುತ್ತಾ ತಪಸ್ಯವನ್ನು ಮಾಡ್ತಾ ಯಾವುದೇ ರೀತಿಯ ಭೌತಿಕ ಆಸಕ್ತಿ ಇಲ್ಲದೆ ಅವನು ಭರತ ಸಮಸ್ತ ಭೂಮಿಗೆ ರಾಜನಾಗಿದ್ದ. ಆದರೂ
ಆ ಎಲ್ಲವನ್ನೂ ಕೂಡ ತನ್ನ ಮುಂದಿನ ಪೀಳಿಗೆಗಳಿಗೆ ಅದನ್ನು ನೀಡಿ ಭಗವಂತನ ಸೇವೆ ಮಾಡಬೇಕು, ಭಗವಂತನ ಪ್ರಾಪ್ತಿ ಆಗಬೇಕು ಅಂತ ಹೇಳಿ ತಪಸ್ಸೆ ಮಾಡಲಿಕ್ಕೆ ಕೂತ್ಕೋತಾನೆ. ಸೊ ಇದು ಜ್ಞಾನ ಭಕ್ತಿ. ಭಗವಂತನ ಒಂದು ಸ್ಥಾನ ತಿಳಿದು ಅವನ ಸ್ಥಾನ ನನ್ನ ಸ್ಥಾನ ಅಂತ ತಿಳಿದು ಸೇವೆಯಲ್ಲಿ ತೊಡಗಿದಂತಹದ್ದು ಭರತ ಮಹಾರಾಜ. ಎರಡನೇದು ಶುದ್ಧ ಭಕ್ತಿ. ಶುದ್ಧ ಭಕ್ತಿಗೆ ಉದಾಹರಣೆ ಕೊಡ್ತಾ ಇದ್ದಾರೆ ಅಂಬರೀಷ್ ಮಹಾರಾಜ. ಇವನು ಕೂಡ ಮಹಾರಾಜನಾಗಿದ್ದ. ಅವನು ನವವಿಧ ಭಕ್ತಿಗಳಲ್ಲಿ ಭಗವಂತನ ಸೇವೆ ಮಾಡ್ತಾ ಇದ್ದ. ಶ್ರವಣ, ಕೀರ್ತನ, ಸ್ಮರಣ, ವಂದನ, ಪಾದಸೇವನ, ಪೂಜನ, ಸಖಿಜನ, ದಾಸ್ಯ, ಆತ್ಮನಿವೇದನ. ರಾಜನಾಗಿದ್ದರೂ ಕೂಡ ಅವನು ಎಲ್ಲ ನವವಿಧಗಳಲ್ಲಿ ಭಗವಂತನ ಸೇವೆಯನ್ನು ಸಂಪೂರ್ಣವಾಗಿ ಮಾಡ್ತಾ ಇದ್ದ, ಸಮಯ ಕೊಡ್ತಾ ಇದ್ದ. ಶಾಸ್ತ್ರಗಳು ಹೇಳುತ್ತೆ, ಈ ನವವಿಧಗಳಲ್ಲಿ ಒಂದು ವಿಧವನ್ನು ಪಾಲನೆ ಮಾಡಿದ್ರೂ ಕೂಡ ಒಬ್ಬನು ಮೋಕ್ಷವನ್ನು ಪಡಿಬೋದು, ಕೃಷ್ಣನ ಪಡಿಬೋದು. ಆದರೆ ಅಂಬರೀಷ್ ಮಹಾರಾಜ ಈ ನವವಿಧಗಳಲ್ಲೂ ಕೂಡ ಭಗವಂತನ ಆರಾಧನೆ ಮಾಡ್ತಾ ಇದ್ದ. ಇದು ಶುದ್ಧ ಭಕ್ತಿಗೆ ಒಂದು ಉದಾಹರಣೆ. ಮೂರನೇದು ಪ್ರೇಮ ಭಕ್ತಿ. ಪ್ರೇಮ ಭಕ್ತಿಗೆ ಉದಾಹರಣೆ ಕೊಡ್ತಾ ಇದ್ದಾರೆ ಹನುಮಂತ. ಹನುಮಂತನಲ್ಲೂ ಕೂಡ ಸಕಲ ಶಕ್ತಿಗಳಿತ್ತು, ಯೋಗ್ಯತೆ ಇತ್ತು, ಐಶ್ವರ್ಯ ಇತ್ತು, ಜ್ಞಾನ ಇತ್ತು, ಸಕಲ ಕಲೆಗಳಿತ್ತು. ಕೇಸರಿ ನಂದನ ರಾಜ ಅವನು. ಆದರೂ ಕೂಡ ಅವನು ರಾಮನ ಪಾದಗಳಲ್ಲಿ ದಾಸನಾಗಿ ಕುಳಿತುಕೊಂಡಿದ್ದ. ಸಣ್ಣ ಬಾಲಕನಾಗಿರಬೇಕಾದ್ರೆ ಸೂರ್ಯ ಏನೋ ಹಣ್ಣು ಅಂತ ತಿಳಿದು ತಿನ್ನಬೇಕು ಅಂತ ಹೇಳಿ ಸೂರ್ಯನೇ ನುಂಗಾಕ್ಲಿಕ್ಕೆ ಹೋಗಿದ್ದ. ಅಂದರೆ ಸೂರ್ಯ ಎಷ್ಟು ವಿಶಾಲವಾದಂಥದ್ದು. ಸೂರ್ಯನ ಮುಂದೆ ಈ ಭೂಮಿಯೊಂದು ಸಣ್ಣ ಚುಕ್ಕಿ ಇದ್ದ ಹಾಗೆ. ಅಂತಹ ಸೂರ್ಯನನ್ನೇ ತಿನ್ನಹಾಕುವಂತಹ ಶಕ್ತಿ ಹನುಮಂತನಿಗಿತ್ತು. ಹನುಮಂತ ರಾಮಚಂದ್ರನ ಪಾದದ ಸೇವೆಯಲ್ಲಿ ಇರ್ತಾ ಇದ್ದ. ರಾಮಚಂದ್ರನ ಆಜ್ಞೆ ನಾನು ಪಾಲನೆ ಮಾಡಬೇಕು, ಅವನ ಆಜ್ಞೆ ಕೊಡಲಿಕ್ಕಿಂತ ಮುಂಚೆ ನಾನು ಪಾಲನೆ ಮಾಡಬೇಕು. ಹೀಗೆ ಭಗವಂತನ ಚಿಂತನೆ ಏನಿರುತ್ತೆ, ಭಗವಂತನ ಆಸೆ ಏನಿರುತ್ತೆ ಅದನ್ನು ಪೂರೈಸಬೇಕು ಅನ್ನುವಂಥದ್ದು ಹನುಮಂತನ ಭಾವನೆಯಾಗಿತ್ತು. ಅಂದರೆ ಇದು ಪ್ರೇಮ ಭಕ್ತಿ. ಸೊ ಪ್ರೀತಿ ಹೇಗೆ ತಾಯಿ ಮಗುಗೆ ಪ್ರೀತಿ, ಮಗು ಹೇಳೋದಿಲ್ಲ ನನಗೆ ಊಟ ಬಡಿಸು, ನನಗೆ ಇಲ್ಲೇನೋ ಆಗ್ತಾಯಿದೆ, ನಂಗೆ ಸ್ನಾನ ಮಾಡಿಸು ಅಂತ ಏನು ಹೇಳೋದಿಲ್ಲ. ಅದು ಪ್ರೀತಿಯಿಂದ ತಾಯಿ ಆ ಮಗುಗೆ ಸಮಯಕ್ಕೆ ಏನೇನು ಮಾಡಬೇಕು ಅನ್ನೋದನ್ನು ಸ್ವತಃ ಅವಳು ಮಾಡಲಿಕ್ಕೆ ಶುರು ಮಾಡ್ತಾ. ಇದು ಪ್ರೀತಿ. ಇದರ ಮುಂದೆ ಇದು ಪ್ರೇಮ ಪರಾಭಕ್ತಿ. ಪ್ರೇಮ ಪರಾಭಕ್ತಿಗೆ ಉದಾಹರಣೆ ಕೊಡ್ತಾ ಇದ್ದಾರೆ ಪಾಂಡವರು. ಸೊ ಪಾಂಡವರು ಕೂಡ ಭಗವಂತನ ಅನನ್ಯ ಭಕ್ತರಾಗಿದ್ದರು. ಏನೆಲ್ಲ ಕಷ್ಟಗಳು ಬಂತು ಪಾಂಡವರಿಗೆ. ಸಣ್ಣ ಮಕ್ಕಳಾಗಿರಬೇಕಾದ್ರೆ ತಂದೆನ ಕಳ್ಕೊಂಡ್ರು. ಅದರ ರಾಜ್ಯದಿಂದ ಅವರಿಗೆ ವಂಚಿತರಾಗಿದ್ದರು. ದುರ್ಯೋಧನ ಅವರಿಗೆ ನಾನಾ ರೀತಿಯಲ್ಲಿ ಅವರನ್ನು ಸಂಹಾರ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದ. ಅವರ ಪತ್ನಿಯನ್ನು ಅವರ ಮುಂದೆನೇ ಅವಮಾನಿತ ಮಾಡ್ದ. ದ್ಯೂತ ಕ್ರೀಡೆಯಲ್ಲಿ ಅವರಿಗೆ ಮೋಸದಿಂದ ಸೋಲಿಸ್ದ. ಸೊ ಇದೆಲ್ಲ ಆಗಿದ್ರೂ ಕೂಡ ಪಾಂಡವರು ಯಾವತ್ತೂ ಕೂಡ ಕೃಷ್ಣನ ಕೇಳಲಿಲ್ಲ. ಕೃಷ್ಣ ಯಾಕೆ ನಿನ್ನ ಭಕ್ತಿ ಮಾಡ್ತಾಯಿದ್ರು ಕೂಡ ನಮ್ಗೆ ಯಾಕೆ ಹೀಗೆಲ್ಲ ಆಗ್ತಾಯಿದೆ, ಯಾಕೆ ನಮ್ಮನ್ನು ಕಾಪಾಡ್ತಾ ಇಲ್ಲ, ಈ ಥರ ಅವರು ಯಾವತ್ತೂ ಕೂಡ ಚಿಂತನೆ ಮಾಡಲಿಕ್ಕೆ ಹೋಗಲಿಲ್ಲ. ಪ್ರತಿಯೊಂದು ಹಂತದಲ್ಲೂ ಅವರು ಕೃಷ್ಣ ಸ್ಮರಣೆ ಮಾಡ್ತಾಯಿದ್ರು, ಕೃಷ್ಣನ ಪ್ರೀತಿ ವ್ಯಕ್ತಪಡಿಸ್ತಾಯಿದ್ರು. ಏನು ಮಾಡಿದಾರೋ ಕೃಷ್ಣ ನಿನ್ನ ಕೃಪೆಯಿಂದ ನಮಗೆ ಇನ್ನೂ ಜಾಸ್ತಿ ಏನೋ ಕಷ್ಟ ಬರಬೇಕಾಗಿತ್ತು, ನಿನ್ನ ಕೃಪೆಯಿಂದ ನಮಗೆ ಇಷ್ಟೇ ಕಷ್ಟ ಬಂದಿದೆ ಅನ್ನುವಂಥ ಭಾವನೆಯಿಂದ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಸದಾ ಜಪಿಸ್ತಾ ಇದ್ರು. ಇದು ದ್ರೌಪದಿಯ ಪಾಂಡವರ ಭಕ್ತಿ. ಇದು ಪ್ರೇಮ ಪರಾಭಕ್ತಿ. ಇದರ ಮುಂದೆ ಇರುವಂಥದ್ದು ಮೇಲ್ಪಟ್ಟಂತಹ ಭಕ್ತಿ ಪ್ರೇಮ ತುರಾಭಕ್ತಿ. ಈ ಭಕ್ತಿಗೆ ಉದಾಹರಣೆ ಕೊಡ್ತಾ ಇದ್ದಾರೆ ಯದುವಂಶದವರು. ಸೊ ಯದುವಂಶದವರು ಈ ಪರಿವಾರದಲ್ಲೇ ಕೃಷ್ಣ ಪರಮಾತ್ಮ ಪ್ರಕಟನಾದ. ಯಾಕೆಂತ ಹೇಳಿದ್ರೆ ಅಂತಹ ಶುದ್ಧವಾದ ಭಕ್ತಿಯವರು ಮಾಡ್ತಾಯಿದ್ರು. ಜನ್ಮಾಂತರದಲ್ಲಿ ಬೇರೆ ಬೇರೆ ದೇವತೆಗಳು ಎಲ್ಲರೂ ಕೂಡ ಭಗವಂತನ ಸೇವೆಗೋಸ್ಕರ ಯದುವಂಶದಲ್ಲಿ ಪ್ರಕಟವಾಗಿದ್ದರು. ಅಂತಹ ಒಂದು ಭಕ್ತರ ಸೇವೆ ಸ್ವೀಕಾರ ಮಾಡಲಿಕ್ಕೋಸ್ಕರ ಕೃಷ್ಣ ಯದುವಂಶದಲ್ಲಿ ಅವನು ಕೂಡ ಪ್ರಕಟನಾದ ಯಾದವ. ಯಾಕಂತ ಹೇಳಿದ್ರೆ ಯಾದವರು ಮಾಡ್ತಿದ್ದ ಸೇವೆಯನ್ನು ಅವನು ಜಗತ್ತಿಗೆ ತೋರಿಸ್ಬೇಕಾಗಿತ್ತು. ಅದರಿಂದ ಆ ಕುಲದಲ್ಲಿ ಭಗವಂತ ಪ್ರಕಟನಾದ. ಅದರಲ್ಲಿ ಶ್ರೇಷ್ಠವಾದಂಥ ಯಾದವ ಉದ್ಧವ ಸಂಪೂರ್ಣ ಯದು ವಂಶದಲ್ಲಿ ಶುದ್ಧವಾದಂತಹ ಭಕ್ತ. ಸೊ ಈ ಪ್ರೇಮತುರ ಭಕ್ತಿಯಲ್ಲಿ ಅವನ ಪ್ರತಿರೂಪ ಉದ್ಧವನಾಗಿದ್ದ. ಆ ಉದ್ಧವ ಪ್ರಾರ್ಥನೆ ಮಾಡ್ತಾನೆ ವೃಂದಾವನಕ್ಕೆ ಹೋದಾಗ, ವಂದೇ ನಂದವ್ರಜ ಸ್ತ್ರೀನಾಂ ಹೇಳಿ ಪದರೇಣುಂ ಅಭೀಕ್ಷ್ಣಶಃ ಯಾಸಂ ಹರಿಕೋತ್ಯೋ ಕಥೋದ್ಗೀತಂ
ಪುನತಿ ಭುವನತ್ರಯನ. ಉದ್ಧವ ವೃಂದಾವನಕ್ಕೆ ಹೋಗಿರ್ತಾನೆ. ಉದ್ಧವ ಅಂದ್ಕೊಂಡಿರ್ತಾನೆ ನನ್ನ ಭಕ್ತಿ ತುಂಬ ಶ್ರೇಷ್ಠವಾದ ಭಕ್ತಿ ಅಂತ. ಅರೆ ಒಮ್ಮೆ ಕೃಷ್ಣ ಗೋಪಿಕಾಸ್ತ್ರೀಯರಿಗೆ ಒಂದು ಸಂದೇಶ ಹೋಗಿಕೊಡು ಅಂತ ಹೇಳಿ ಉದ್ಧವನ ಮೂಲಕ ಕಳಿಸ್ತಾರೆ. ಉದ್ಧವ ಹೋಗಿ ಗೋಪಿಕಾಸ್ತ್ರೀಯರನ್ನ ಭೇಟಿಯಾದಾಗ ಉದ್ಧವನಿಗೆ ಅನಿಸುತ್ತೆ, ನಾನು ಇವರ ಭಕ್ತಿಯ ಮುಂದೆ ನಾನೇನೂ ಕೂಡ ಅಲ್ಲ. ಆದ್ದರಿಂದ ನನಗೆ ಭಗವಂತ ಇನ್ನೊಂದು ಜನ್ಮ ಅಂತ ಕೊಟ್ಟರೆ ಈ ವೃಂದಾವನದಲ್ಲಿ ಒಂದು ಹುಲ್ಲಾಗಿ ಹುಟ್ಟುವಂತಹ ಒಂದು ಅವಕಾಶ ಕೊಡಲಿ. ಆಗ ಎಲ್ಲ ಗೋಪಿಕಾಸ್ತ್ರೀಯರು ನನ್ನ ಮೇಲೆ ಓಡಾಡಿ ಅವರ ಪಾದಗಳ ಧೂಳಿನಿಂದ ನನಗೆ ಶುದ್ಧ ಭಕ್ತಿ ಪ್ರಾಪ್ತಿಯಾಗಲಿ ಅನ್ನುವಂಥ ಪ್ರಾರ್ಥನೆ ಉದ್ಧವ ಮಾಡ್ತಾನೆ. ಇಲ್ಲಿ ಹೇಳ್ತಾರಂತೂ ಯಾಸಾಂ ಹರಿಭಕ್ತೋದ್ಗೀತಂ. ಗೋಪಿಕಾಸ್ತ್ರೀಯರ ಭಕ್ತಿ ಏನು ಅಂತ ಹೇಳಿದ್ರೆ ಸತತವಾಗಿ ಹರಿಭಕ್ತಿ, ಹರಿಯ ಕೀರ್ತನೆಯನ್ನು ನಾಮ ರೂಪ ಲೀಲೆಗಳು ಸದಾ ಚರ್ಚೆ ಮಾಡ್ತಾಯಿದ್ರು. ಅಂತಹ ಗೋಪಿಕಾಸ್ತ್ರೀಯರು ಒಂದೇ ನಂದ ರಜ ಸ್ತ್ರೀನಾಂ. ಆ ನಂದ ಅವರ ಪಾದರೇನು ಅಭೀಕ್ಷಶಃ, ಅವರ ಪಾದಗಳ ಧೂಳು ನನಗೆ ಪ್ರಾಪ್ತಿಯಾಗಲಿ ಅನ್ನೋಂಥ ಪ್ರಾರ್ಥನೆ ಉದ್ಧವ ಮಾಡ್ತಾನೆ. ಸೊ ಅದರಿಂದ ಆ ಭಕ್ತಿ ಯಾವುದು ಗೋಪಿಕಾಸ್ತ್ರೀಯರಲ್ಲಿ ಪ್ರಕಟವಾಗ್ತಾಯಿತು. ಇದು ಗೋಪಿ ಭಾವ ಭಕ್ತಿ, ಇದು ಶ್ರೇಷ್ಠವಾದಂಥದ್ದು. ಸೊ ಈ ಎಲ್ಲ ಭಕ್ತಿಗಳ ವಿವರಣೆ ನಮಗೆ ಈ ಇಸ್ಕಾನ್ ಸಂಸ್ಥೆಯ ಮೂಲಕ ಸಿಗ್ತಾ ಇದೆ. ಯಾಕೆಂತ ಹೇಳಿದ್ರೆ ಇಸ್ಕಾನ್ ಸಂಸ್ಥೆಯಲ್ಲಿ ಬಂದಿರೋಂಥ ಎಲ್ಲ ಸಕಲ ಆಚಾರ್ಯರು, ಪೂರ್ವದಲ್ಲಿ ಬಂದಂಥ ಆಚಾರ್ಯರೆಲ್ಲರೂ ಕೂಡ ಗೋಪಿಕಾಸ್ತ್ರೀಯರು. ಉದಾಹರಣೆಗೆ ರೂಪ ಗೋಸ್ವಾಮಿ, ಷಡ್ ಗೋಸ್ವಾಮಿ, ರೂಪ ಗೋಸ್ವಾಮಿ ಅವರು ರೂಪಮಂಜರಿ, ಸನಾತನ ಗೋಸ್ವಾಮಿ ಲವಂಗ ಮಂಜರಿ, ರಘುನಾಥ್ ದಾಸ್ ಗೋಸ್ವಾಮಿ ರತಿ ಮಂಜರಿ, ಜೀವ ಗೋಸ್ವಾಮಿ ವಿಲಾಸ ಮಂಜರಿ. ಇದಲ್ಲದೆ ಇಸ್ಕಾನ್ ಸಂಸ್ಥೆಯ ಸಂಸ್ಥಾಪಕರ ಆಚಾರ್ಯಂಥ ಪ್ರಭುಪಾದರ ಗುರುಗಳು ಶ್ರೀಲ ಭಕ್ತಿ ಸಿದ್ಧಾಂತ ಸರಿಷ್ಠ ಠಾಕೂರ ಅವರು ನಯನಮಣಿ ಮಂಜರಿ, ಮತ್ತು ಅವರ ಗುರುಗಳು ಗೌರ್ ಕಿಶೋರದಾಸ್ ಬಾಬಾಜಿ ಗುಣಮಂಜರಿ, ಅವರ ಗುರು ಭಕ್ತಿ ವಿನೋದ್ ಠಾಕೂರ್ ಕಮಲ ಮಂಜರಿ, ಅವರ ಗುರುಗಳು ಜಗನ್ನಾಥ್ ದಾಸ್ ಬಾಬಾಜಿ ರಸಿಕ ಮಂಜರಿ. ಸೊ ಹೀಗೆ ಆ ಶುದ್ಧವಾದಂತಹ ಭಕ್ತಾದಿಗಳು ಜನರಿಗೆ ಆ ಭಕ್ತಿಯನ್ನು ನೀಡಲಿಕ್ಕೋಸ್ಕರ ಬೇರೆ ಬೇರೆ ಸಂಪ್ರದಾಯಗಳಿದೆ, ಬೇರೆ ಬೇರೆ ಆಚಾರ ವಿಚಾರಗಳಿದೆ. ಅರೆ ಈ ಒಂದು ಪರಂಪರೆಯಲ್ಲಿ ಬ್ರಹ್ಮ ಮಾಧ್ವ ಗೌಡಿಯ ಪರಂಪರೆಯಲ್ಲಿ ಬಂದಂತಹ ಒಂದು ಗುರುಗಳು ಆಚಾರ್ಯರು, ಇವರು ಆ ಶುದ್ಧವಾದಂತಹ ಪ್ರೀತಿಲಿರುವಂತಹ ಗೋಪಿಕಾಸ್ತ್ರೀಯರು. ಸೊ ಹೇಳ್ತಾ ಇದ್ದಾರೆ, ಈ ಗೋಪಿಕಾಸ್ತ್ರೀಯರಲ್ಲಿ ಶ್ರೇಷ್ಠವಾದಂಥವಳು ಶ್ರೀಮತಿ ರಾಧಾರಾಣಿ. ಸಕಲ ಜಗತ್ತಲ್ಲಿರುವಂತಹ ಶುದ್ಧವಾದ ಭಕ್ತಾದಿಗಳಿ ಉತ್ತಮವಾದಂತಹ ಭಕ್ತಳು ಅಂತ ಹೇಳಿದ್ರೆ ಶ್ರೀಮತಿ ರಾಧಾ. ಸೊ ಎಲ್ಲ ಗೋಪಿಕಾಸ್ತ್ರೀಯರು ಭಗವಂತನ ಶುದ್ಧವಾದ ಭಕ್ತರಾಗಿದ್ದರೂ ಕೂಡ ಅವರು ಭಗವಂತನ ನೇರವಾದ ಸಂಘ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇರಲಿಲ್ಲ. ಅವರಿಗೆ ಸಿಗ್ತಂಥ ಆನಂದ ರಾಧಾ ಹಾಗೂ ಕೃಷ್ಣ ಇಬ್ಬರು ಸೇರಿದ್ರೆ ಅವರ ಒಂದು ಪ್ರೀತಿಯನ್ನು ನೋಡಿ ಗೋಪಿಕಾಸ್ತ್ರೀಯರು ಆನಂದಿಸ್ತಾ ಇದ್ರು. ನಾವು ಈ ಜಗತ್ತಿನಲ್ಲಿ ಯಾರಿಂದನೋ ಪ್ರೀತಿ, ಯಾರನ್ನೋ ಪ್ರೀತಿಸ್ತಾ ಇದ್ದರೆ, ಈಗ ಮಕ್ಕಳಲ್ಲೂ ಕೂಡ ಇವಾಗ ದೊಡ್ಡ ಮಗು ಇರುತ್ತೆ, ಸ್ವಲ್ಪ ದೊಡ್ಡದಾಗಿರುತ್ತೆ, ಸಣ್ಣ ಮಗು ಇರುತ್ತೆ. ಸೊ ತಂದೆ ತಾಯಿ ಸಣ್ಣ ಮಗು ಮೇಲೆ ಪ್ರೀತಿ ತೋರಿಸ್ತಾರೆ. ಆ ಪ್ರೀತಿ ತೋರಿಸಿದಾಗ ದೊಡ್ಡ ಮಗುಗೆ ಏನಾಗುತ್ತೆ ದೊಡ್ಡ ಮಗುಗೆ? ಸೊ ಅದಕ್ಕೆ ಒಂದು ರೀತಿ ಬೇಜಾರಾಗುತ್ತೆ. ಸೊ ನನಗಿಂತ ಪ್ರೀತಿ ಏನು ಸಣ್ಣ ಮಗುಗೆ ತೋರಿಸ್ತಾ ಇದೆ ಅಂತ. ಸೊ ಅದರಿಂದ ಇದು ಶುದ್ಧವಾದಂಥ ಭಕ್ತಿ ಅಲ್ಲ. ಜನರು ಅಂದ್ಕೋತಾರೆ ಮಕ್ಕಳು ದೇವರಿಗೆ ಸಮಾನ, ಇದೆಲ್ಲ ಹಾಗೆ ಮಾತು. ನಿಜವಾದಂತಹ ಭಕ್ತಿ ಶಾಸ್ತ್ರ ಹೇಳುತ್ತೆ, ಮಕ್ಕಳು ಒಂದು ದೃಷ್ಟಿಯಿಂದ ನೋಡಿದಾಗ ಪ್ರಾಣಿಗಳ ಹಾಗೆ. ಪ್ರಾಣಿಗಳು ಮುಗ್ಧವಾಗಿರುತ್ತೆ. ಸೊ ಮುಗ್ಧತೆ ಅನ್ನುವಂಥದ್ದು ಪ್ರಾಣಿ ಲಕ್ಷಣ. ಉದಾಹರಣೆಗೆ ಕಟುಕ ಒಂದು ಕುರಿಯನ್ನು ಕತ್ತರಿಸ್ತಾ ಇರ್ತಾನೆ, ಮತ್ತು ಇನ್ನೊಂದು ಕುರಿಗೆ ಹುಲ್ಲು ಹಾಕಿರ್ತಾನೆ. ಆ ಕುರಿ ಹುಲ್ಲನ್ನು ತಿಂತಾ ಇರುತ್ತೆ. ಆ ಗುಣ ಏನು? ಮುಗ್ಧ ಗುಣ. ಅದಕ್ಕೆ ಗೊತ್ತಾಗ್ತಾ ಇಲ್ಲ, ನಾಳೆ ದಿವಸ ಈ ಕಟುಕ ನನ್ನೂ ಕೂಡ ಕತ್ತರಿಸಿ ಹಾಕ್ತಾನೆ, ಆ ಚಿಂತನೆ ಇಲ್ಲದೆ ಅದು ಮುಗ್ಧವಾಗಿ ಹುಲ್ಲು ತಿಂತಾ ಇರುತ್ತೆ. ಅಂತಹ ಮುಗ್ಧತೆ ಏನದು?
ಯಾವ ಲಕ್ಷಣ? ಪ್ರಾಣಿಗಳ ಲಕ್ಷಣ. ಅದರಿಂದ ಶಾಸ್ತ್ರಗಳನ್ನು ಓದಬೇಕು, ಭಗವಂತನ ಸೇವೆ ಮಾಡಬೇಕು. ಭಗವಂತನ ಸೇವೆಯ ನಂತರ ಮಿಕ್ಕಿದ ಎಲ್ಲ ಸೇವೆಗಳು. ಜನ ಪರಿವಾರ ಮುಖ್ಯ, ಪರಿವಾರ ಇದ್ದರೆ ನಂತರ ಭಗವಂತ ಎರಡನೇದಾಗಿಡ್ತಾರೆ. ಇಲ್ಲ, ಮೊದಲು ಭಗವಂತ ಇರೋದರಿಂದ ಪರಿವಾರ ಬಂದಿರುವಂಥದ್ದು. ಭಗವಂತ ಪರಿವಾರ ಕೊಡದೇ ಇದ್ದಿದ್ದರೆ ಯಾರಿಗೂ ಪರಿವಾರ ಇರಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಅದರಿಂದ ಭಗವಂತನನ್ನು ಮಧ್ಯದಲ್ಲಿಟ್ಕೊಂಡು ನಾವು ಎಲ್ಲ ಕೆಲಸಗಳನ್ನು ಮಾಡಿದಾಗ ಕರ್ಮದ ಬಂಧನಗಳಿಂದ ಮುಕ್ತವಾಗುತ್ತೆ, ಸಂತೋಷಮಯವಾಗಿರುತ್ತೆ. ಸೊ ಹೀಗೆ ಗೋಪಿಕಾ ಸ್ತ್ರೀಯರು ಸದಾ ಶುದ್ಧವಾದ ಚಿಂತನೆಯಲ್ಲಿ ರಾಧಾ ಹಾಗೂ ಕೃಷ್ಣರ ಪ್ರೇಮ ಲೀಲೆಗಳನ್ನು ವೀಕ್ಷಿಸಲು, ಆ ಕಾರ್ಯಗಳು ಚಟುವಟಿಕೆಗಳಾಗಲಿಕ್ಕೆ ಅವರು ಸಹಾಯ ಮಾಡ್ತಾಯಿದ್ರು. ರಾಧಾರಾಣಿ ಒಂದು ಪ್ರೀತಿಯ ಬಳ್ಳಿ ಇದ್ದ ಹಾಗೆ, ಮಿಕ್ಕಿದೆಲ್ಲ ಗೋಪಿಕಾ ಸ್ತ್ರೀಯರು ಆ ಬಳ್ಳಿಯ ಎಲೆ, ಹೂಗಳು, ಹಣ್ಣುಗಳು ಇದ್ದ ಹಾಗೆ. ಸೊ ಹೀಗೆ ನಮಗೆ ಶಾಸ್ತ್ರಗಳು ಉಪದೇಶ ಮಾಡುವಂಥದ್ದು ಜೀವಾತ್ಮದ ಸ್ವರೂಪ. ಗೋಪಿ ಭರ್ತ್ ಪದಕಮಲಯೋರ್ ದಾಸ್ ದಾಸ್ ದಾಸ ಅನುದಾಸ್. ನಮ್ಮ ಭಾವನೆ ಬೆಳೆಸ್ಕೋಬೇಕಾಗಿರೋಂಥದ್ದು ಭಗವಂತನ ಭಕ್ತರಿದ್ದಾರೆ, ಆ ಭಕ್ತರ ಸೇವೆಯಲ್ಲಿ ನಾವು ತೊಡಗಬೇಕು, ಸಹಾಯ ಮಾಡಬೇಕು, ಭಗವಂತನ ಲೀಲೆಗಳು ಆಗಲಿಕ್ಕೆ, ಭಗವಂತನ ಸೇವೆಯನ್ನು ಮಾಡಲಿಕ್ಕೆ. ಪೂಜಾರಿ ಭಗವಂತನ ವಿಗ್ರಹ ಆರಾಧನೆ ಮಾಡ್ತಾ ಇದ್ದಾರೆ. ಸೊ ನಮ್ಮ ಭಾವನೆ ಏನಿರಬೇಕು, ಆ ಪೂಜಾರಿ ಭಗವಂತನ ಸೇವೆ ಮಾಡಲಿಕ್ಕೆ ಇನ್ನು ಅನುಕೂಲತೆಗಳು ಬೇಕು, ಅದನ್ನು ನಾನು ಮಾಡ್ತೀನಿ ಅಂತಿರಬೇಕು. ಯಾವಾಗ ನಾನೇ ಪೂಜೆ ಮಾಡಬೇಕು, ಇವನು ಯಾಕೆ ಪೂಜೆ ಮಾಡ್ತಾ ಇದ್ದಾನೆ ಅಂತ ಭಾವನೆ ಬೆಳೆಸ್ಕೊಂಡ್ರಿ ಅದು ಭಕ್ತಿ ಅಲ್ಲ. ಅದು ಅವಕಾಶ ಕೊಟ್ಟರೆ ಆ ಪೂಜಾರಿ ನಾವು ಮಾಡ್ತಾ ಇರೋಂಥ ಶುದ್ಧವಾದಂತಹ ಸಾಧನೆ ಸೇವೆ ಚೆನ್ನಾಗಿದ್ದರೆ ಅವರು ಅವಕಾಶ ಕೊಡ್ಬೋದು ಮಾಡಲಿಕ್ಕೆ, ಮಾಡಿ ಅಂತ. ಆವಾಗ ಮಾಡಲಿಕ್ಕೆ ಪ್ರಯತ್ನ ಮಾಡ್ಬೋದು. ಈಗ ರಾಧಾರಾಣಿ ಕೂಡ ಅನ್ಯ ಗೋಪಿಕಾಸ್ತ್ರೀರಿಗೂ ಅವಕಾಶಗಳು ಕೊಡ್ತಾಳೆ, ನೀವು ಕೂಡ ಕೃಷ್ಣ ಸಂಘ ಮಾಡಿ ಅಂತ. ಆದರೂ ಗೋಪಿಕಾಸ್ತ್ರೀರ ಭಾವನೆ ಏನಿದೆ ಅವರಿಗೆ ಅದು ಸಂತೋಷ ಆಗೋದಿಲ್ಲ ಅಂತ. ಅವ್ರಿಗೆ ಸಂತೋಷನೇ ಇಲ್ಲ, ನನಗೆ ಅದ್ರಲ್ಲಿ ಸಂತೋಷ, ಕೃಷ್ಣನಿಗೆ ನೇರವಾಗಿ ಅವ್ರ ಸಂಘ ಮಾಡಿದ ನನಗೆ ಸಂತೋಷ ಸಿಗ್ತಾ ಇಲ್ಲ. ರಾಧಾರಾಣಿ ನೀನು ಕೃಷ್ಣನ ಸಂಘ ಮಾಡಿದ್ರೇ ನನಗೆ ಸಂತೋಷ ಸಿಗೋದು. ಸೊ ಹೀಗೆ ರಾಧಾ ಹಾಗೂ ಕೃಷ್ಣರನ್ನು ಜೊತೆಗೆ ನೋಡೋದ್ರಿಂದ ಅವರ ರೋಮಗಳು ನಿಲ್ತಾಯಿತ್ತು, ರೋಮಾಂಚನ ಆಗ್ತಾಯಿತ್ತು. ಇದು ಅನಸೂಯ ಭಾವನೆ, ಅಸೂಯೆ ಇಲ್ಲ. ಯಾರೋ ಒಬ್ಬರು ಕೃಷ್ಣನ ಜೊತೆ ಇದ್ದಾರೆ, ಕೃಷ್ಣನ ಪಡೆದಿದ್ದಾರೆ ಅಂತ ಹೇಳಿದಾಗ ಅವರಿಗೆ ಅಸೂಯೆ ಭಾವನೆ ಬರ್ತಾ ಇಲ್ಲ, ಬದಲಾಗಿ ಅವರಿಗೆ ಸಂತೋಷ ಆಗ್ತಾ ಇದೆ. ಸೊ ಇಂತಹ ಒಂದು ದಿವ್ಯವಾದ ಲೀಲೆ ನಡೀತಾ ಇದೆ, ಅದನ್ನು ನಾವು ನೋಡಲಿಕ್ಕೆ ನಮಗೆ ಅವಕಾಶ ಸಿಗ್ತಾ ಇದೆ ಅಂತ. ಸೊ ಹೀಗೆ ರೂಪ ಗೋಸ್ವಾಮಿಯವರು ಭಕ್ತಿ ರಸಹಂಸಿಂಧು ಅಂತ ಗ್ರಂಥದಲ್ಲಿ ಭಕ್ತಿಯ ಹಂತಗಳನ್ನು ವಿವರಿಸ್ತಾ ಹೋಗ್ತಾರೆ. ಭಕ್ತಿ ಅನ್ನೋದು ಶುರು ಆಗೋದು ಎಲ್ಲಿಂದ? ಶ್ರದ್ಧಾ. ಒಬ್ಬ ವ್ಯಕ್ತಿ ಅನೇಕ ಪುಣ್ಯ ಕಾರ್ಯಗಳು ಮಾಡೋದ್ರಿಂದ ಅಥವಾ ಯಾರೋ ಒಂದು ಗುರುಗಳ ಕೃಪೆಯಿಂದ ಒಂದು ವ್ಯಕ್ತಿಯಲ್ಲಿ ಕೃಷ್ಣ ಹಾಗೂ ಕೃಷ್ಣ ಪ್ರಜ್ಞೆಯಲ್ಲಿ, ಕೃಷ್ಣನ ಭಕ್ತರಲ್ಲಿ ನಂಬಿಕೆ ಅನ್ನೋದು ಬರುತ್ತೆ. ಶ್ರದ್ಧೆಯಿಂದ ಶುರು ಆಗುತ್ತೆ. ಆ ನಂಬಿಕೆ ಬಂದಾಗ ತಪಸ್ಸೆಗಳು ವ್ರತಗಳು ಮಾಡೋದ್ರಿಂದ ನಂಬಿಕೆ ಅನ್ನೋದು ಬಂದಾಗ ಆ ಜೀವಾತ್ಮ ಭಕ್ತರ ಸಂಘವನ್ನು ಬಯಸ್ತಾನೆ, ಸಾಧು ಸಂಘ. ಶ್ರದ್ಧೆಯಿಂದ ಸಾಧು ಸಂಘ ಬರುತ್ತೆ, ಇದು ಒಂದು ಹಂತ. ಯಾವಾಗ ಸಾಧು ಸಂಘದಲ್ಲಿರ್ತಾನೆ, ಸಾಧು ಸಂಘದಲ್ಲಿ ಅವನೇನು ಮಾಡ್ತಾನೆ? ಭಜನ ಕ್ರಿಯಾ, ಭಗವಂತನ ನಾಮ ರೂಪ ಲೀಲೆಗಳನ್ನು ಚರ್ಚೆ ಮಾಡ್ತಾನೆ, ಹಾಡ್ತಾನೆ, ಜಪ ಮಾಡ್ತಾನೆ. ಇದರಿಂದ ಏನಾಗುತ್ತೆ? ಅನರ್ಥ ನಿವೃತ್ತಿ. ಹೃದಯದಲ್ಲಿ ಅಡಗಿರುವಂತಹ ಸಕಲ ಕಲ್ಮಶಗಳು, ದೋಷಗಳು ಇದೆಲ್ಲವೂ ಕೂಡ ಮುಕ್ತನಾಗ್ತಾನೆ. ಇದೆಲ್ಲ ದೋಷಗಳು ಹೋದಾಗ ಮುಂದಿನ ಹಂತ ಹೋಗ್ತಾನೆ, ಏರ್ತಾನೆ. ಅದು ನಿಷ್ಠೆಯಿಂದ ಮಾಡ್ತಾನೆ. ಶುರುವಿನಲ್ಲಿ ಬರ್ತಾನೆ, ಹೋಗ್ತಾನೆ, ಮಾಡಬೇಕು, ಸಮಯ ಇದ್ದಾಗ ಮಾಡ್ತಾನೆ, ಸಮಯ ಇದ್ದಾಗ ಮಾಡೋದಿಲ್ಲ, ಬೇಕಾದಾಗ ಬಿಟ್ಟಿಯಾಗಿ ಮಾಡ್ತಾ ಇರ್ತಾನೆ. ಅಂದರೆ ಯಾವಾಗ ಅನರ್ಥಗಳು ದೂರ ಆಗುತ್ತೆ, ನಿಷ್ಠಾವಂತನಾಗ್ತಾನೆ. ಸೊ ಇದರಿಂದ ಅವನು ಇನ್ನೂ ರುಚಿ ಅನ್ನೋದು ಬರುತ್ತೆ, ರುಚಿ ಅನ್ನೋದು ಉತ್ಪನ್ನ ಆಗುತ್ತೆ. ಕಷ್ಟಪಟ್ಟು ಅವನು ತಪಸ್ಸೆ ಮಾಡೋದಿಲ್ಲ, ಬದಲಾಗಿ ಅವನು ಪ್ರೀತಿಯಿಂದ ತಪಸ್ಸೆ ಮಾಡಲಿಕ್ಕೆ ಶುರು ಮಾಡ್ತಾನೆ. ಮುಂದೆ ಏರ್ತಾನೆ ಆಸಕ್ತಿಯಲ್ಲಿ
ನಾನು ಶುದ್ಧ ಭಕ್ತರದ ಆಶ್ರಯದಲ್ಲಿ ನಾನು ಸದಾ ಇರಬೇಕು ಅಂತ ಬಯಸ್ತಾನೆ. ಆ ಶುದ್ಧ ಭಕ್ತರ ಸೇವೆ ಮಾಡಲಿಕ್ಕೆ ಮುಂದಾಗ್ತಾನೆ. ಅದರ ಮುಂದೆ ಇರ್ತ ಭಾವ, ಆ ಜೀವಾತ್ಮಕ್ಕೆ ತನ್ನ ನಿಜವಾದ ಸ್ವರೂಪ ಪ್ರಕಟವಾಗುತ್ತೆ. ತಾನು ಯಾರು, ಆ ಭಾವದೇಹ. ನಮ್ಮದು ಇವಾಗ ಈ ದೇಹ ಇದೆ, ಭೌತಿಕವಾದಂತಹ ದೇಹ. ಅರೆ ಭಾವಭಕ್ತಿಗೆ ಏರಿದಾಗ ತನ್ನ ಸ್ವರೂಪ ಅನ್ನೋದು ಪ್ರಕಟವಾಗುತ್ತೆ, ಆತ್ಮ ಸಾಕ್ಷಾತ್ಕಾರ ಆಗುತ್ತೆ, ಆತ್ಮದ ರೂಪ ಪ್ರಕಟವಾಗುತ್ತೆ, ಪರಮಾತ್ಮನ ಜೊತೆ ಇರೋ ಸಂಬಂಧ ಅನ್ನೋದು ಅವನಿಗೆ ತಿಳಿಯುತ್ತೆ. ಇದಂಥ ಮೇಲ್ಪಟ್ಟಂಥದ್ದು ಪ್ರೇಮ, ಶುದ್ಧವಾದಂತಹ ಪ್ರೇಮ. ಆ ಪ್ರೇಮದಲ್ಲಿ ಈ ಎಲ್ಲ ಹಂತಗಳಲ್ಲೂ ಮತ್ತೆ ವಿಭಾಗಗಳಿದೆ. ಭಕ್ತರ ಸಂಘದಲ್ಲಿ ರೂಪಗೋಸ್ವಾಮಿ ವಿವರಿಸ್ತಾ ಹೋಗ್ತಾರೆ. ಆ ಶುದ್ಧವಾದ ಪ್ರೇಮದಲ್ಲಿ ಹಂತಗಳು ಸಾಂದ್ರಾನಂದ ವಿಶೇಷಾತ್ಮ, ಮತ್ತು ಉತ್ತಮವಾದಂಥದ್ದು ಶ್ರೀಕೃಷ್ಣ ಕರ್ಷಿಣಿ. ಸಾಂದ್ರಾನಂದ ವಿಶೇಷಾತ್ಮ ಅಂತ ಹೇಳಿದ್ರೆ ತೀವ್ರವಾದಂತಹ ದಿವ್ಯವಾದಂತಹ ಸಂತೋಷ ಭಗವಂತನ ಸೇವೆಯಲ್ಲಿ. ಹಾಗೂ ಶ್ರೀಕೃಷ್ಣ ಕರ್ಷಿಣಿ, ಕೃಷ್ಣ ಬಿಟ್ಟು ನಮಗೆ ಅನ್ಯ ಯಾವುದೇ ಆಸಕ್ತಿ ಇಲ್ಲ. ಇದು ಪ್ರೇಮದ ಪರಿಪೂರ್ಣವಾದಂಥ ಹಂತ. ಈ ಸ್ಥಾನದಲ್ಲಿದ್ದಾರೆ ಗೋಪಿಕಾಸ್ತ್ರೀಯರು. ಸೊ ಕೇವಲ ನಾವು ಅಗರಬತ್ತಿ ಹಚ್ಚಿ ಜನ್ಮಾಷ್ಟಮಿಗೊಂದ್ಸಲ ಬಂದು ಅಭಿಷೇಕ ಮಾಡಿಬಿಟ್ಟು ನಾವು ಏನೋ ಸಾಧನೆ ಮಾಡಿಬಿಟ್ಟಿದ್ದೀವಿ, ಭಕ್ತಿ ಮಾಡಿಬಿಟ್ಟಿದ್ದೀವಿ ಅಂತ ತಿಳ್ಕೊಂಬಿಟ್ರೆ ಇನ್ನೂ ಹಲವು ಜನ್ಮಗಳು ಬೇಕಾಗತ್ತೆ. ಆದರೂ ಶಾಸ್ತ್ರಗಳು, ಪ್ರಭುಪಾದರು ನಮಗೆ ಅವಕಾಶ ಕೊಡ್ತಾ ಇದ್ದಾರೆ. ಈ ಜನ್ಮದಲ್ಲಿ ನೀವು ಈ ಹಂತಗಳನ್ನು ಮಾಡ್ಬೋದು, ಆಗದೇ ಇರುವಂಥ ಕೆಲಸ ಅಲ್ಲ. ಅದೇ ನೀವು ನಂಬಿಕೆ ಇಟ್ಟು ಮಾಡಿದ್ರೆ ಆಗತ್ತೆ. ನಂಬಿಕೆ ಇಲ್ಲ ಅಂತ ಹೇಳಿದ್ರೆ ಅಲ್ಲಿ ತನಕ ಹೋಗ್ಲಿಕ್ಕೆ ಆಗೋದಿಲ್ಲ, ಪ್ರೇಮ ತನಕ. ನಂಬಿಕೆ ಇಟ್ಟು ನಮ್ಮ ಚಿಂತನೆ ಕೃಷ್ಣ ಭಕ್ತಿಯಲ್ಲಿ ಕೇಂದ್ರೀಕರಣ ಲಕ್ಷ್ಯ ಇಟ್ಕೊಂಡ್ರೆ, ಹೇಗೆ ಕುದುರೆ ರೇಸಲ್ಲಿ ಗೆಲ್ಲಬೇಕು ಅಂತ ಹೇಳಿದ್ರೆ ಅದಕ್ಕೆ ಎರಡೂ ಕಡೆ ಕಣ್ಣು ಕಟ್ಟಿರ್ತಾರೆ, ಗುರಿ ಕಡೆ ಹೋಗಬೇಕು ಅಂತ. ಸೊ ಅಂತಹ ಗುರಿಯನ್ನು ನಾವು ಇಟ್ಕೊಂಡ್ರೆ ನಮಗೆ ಕೃಷ್ಣ ಪ್ರಾಪ್ತಿ ಆಗ್ತಾನೆ. ನಾವು ಮತ್ತೆ ಆ ಕಡೆ ಈ ಕಡೆ ಒಂದು ಕಾಲು ಇಲ್ಲೂ ಬೇಕು, ಭೌತಿಕ ಜಗತ್ತಲ್ಲೂ ನನಗೆ ಇಲ್ಲಿ ಸಂತೋಷ ಬೇಕು, ಅವ್ರು ಬೇಕು, ಇವ್ರು ಬೇಕು, ಐಶ್ವರ್ಯ ಬೇಕು, ಸ್ಥಾನ ಮಾನ ಪ್ರತಿಷ್ಠೆ, ಅನೇಕ ಹಿಂಬಾಲಕರು, ನನ್ನ ಗುಣಗಾನ ಮಾಡುವಂಥವರು. ಸೊ ಇದೆಲ್ಲ ಅನರ್ಥಗಳು. ಇಂಥ ಅನರ್ಥಗಳಲ್ಲಿ ಸಿಕ್ಕಾಕೊಂಡ್ಬಿಡ್ತೀವಿ. ಅನರ್ಥ ನಿವೃತ್ತಿ ಅನ್ನುವಂತಹ ಸ್ತರದಿಂದ ಮೇಲಕ್ಕೆ ಹೋಗೋದಿಲ್ಲ. ಸೊ ಪರಿಶುದ್ಧವಾದ ಭಕ್ತಿ ಬರಬೇಕು, ಮೋಕ್ಷ ಪಡಿಬೇಕು ಅಂತ ಹೇಳಿದ್ರೆ ನಾವು ಈ ಎಲ್ಲ ವಿಷಯಗಳನ್ನು ತಿಳ್ಕೋಬೇಕು, ಜ್ಞಾನದಿಂದ ನಾವು ತಿಳಿಬೇಕು. ಹಾಗೂ ಆ ಭಗವಂತನ ಕಡೆ ಹೋಗಲಿಕ್ಕೆ, ಭಗವಂತನ ಪ್ರೀತಿಯುತವಾದಂತಹ ಸಂಬಂಧದಲ್ಲಿ ಮುಳುಗಲಿಕ್ಕೆ ನಾವು ಮುಂದಾಗಬೇಕು. ಪದ್ಮಪುರಾಣದಲ್ಲಿ ಉಲ್ಲೇಖ ಇದೆ. ಅರ್ಜುನ ಕೂಡ ಕೃಷ್ಣನ್ ಕೇಳ್ತಾನಂತೆ, ಹೇ ಕೃಷ್ಣ, ಈ ಗೋಪಿಕಾಸ್ತ್ರೀಯಲ್ಲಂಥ ಭಕ್ತಿ ಎಂತಹದು, ಎಂತಹ ಥರದ ಗೋಪಿಕಾಸ್ತ್ರೀ ಇದ್ದಾರೆ, ಯಾವ್ಯಾವ ವಿಧದಲ್ಲಿ ಸೇವೆ ಮಾಡ್ತಾರೆ, ನನಗೆ ದಯವಿಟ್ಟು ತಿಳಿಸು ಅಂತ. ಕೃಷ್ಣ ಹೇಳ್ತಾನೆ, ಇದು ತುಂಬ ಗುಪ್ತವಾದಂಥದ್ದು, ತುಂಬ ಶ್ರೇಷ್ಠಕರವಾದಂಥದ್ದು, ಅದನ್ನು ಬಿಟ್ಟು ಬೇರೆ ಏನಾದರೂ ಕೇಳು ಅಂತ. ಅರ್ಜುನ ಹೇಳ್ತಾನೆ, ಇಲ್ಲ ಕೃಷ್ಣ, ನನಗೆ ನಿಜವಾಗಿ ಅದು ತಿಳಿಬೇಕು ಅಂತ ಆಸಕ್ತಿ ಇದೆ, ದಯವಿಟ್ಟು ಅದನ್ನು ತಿಳಿಸು ಅಂತ. ಸೊ ಕೃಷ್ಣ ಅರ್ಜುನನ ಜೊತೆ ಎಲ್ಲ ಸಮಯದಲ್ಲೂ ಕೂಡ ಇದ್ದ. ಕೃಷ್ಣನಿಗೂ ಕೂಡ ಅರ್ಜುನ ಮೇಲೆ ಎಂತಹ ಪ್ರೀತಿ ಇತ್ತು. ಎಂತೆಂತಹ ಕಷ್ಟದ ಪರಿಸ್ಥಿತಿಗಳಿಂದ ಮಹಾಭಾರತ ಯುದ್ಧದಲ್ಲಿ ಪ್ರಥಮ ದಿವಸದಲ್ಲೇ ಕೌರವರು ಆಕ್ರಮಣ ಮಾಡಿದರೆ ಪಾಂಡವರೆಲ್ಲರೂ ಕೂಡ ವಿನಾಶ ಆಗ್ತಾಯಿದ್ರು. ಅದ್ರ 12 ದಿವಸಗಳಲ್ಲಿ ಇವರೆಲ್ಲರೂ ಕೂಡ ನಿಂತಿದ್ದರು ಯುದ್ಧದಲ್ಲಿ, ಅವರೆಲ್ಲ ಸೋರಿಸಿ ಇವರು ಗೆದ್ದರು ಅಂತ ಹೇಳಿದರೆ ಅದು ನಿಜವಾಗಿ ಕೃಷ್ಣನ ಅಪಾರವಾದಂತಹ ಪ್ರೀತಿ. ಅಂತಹ ಪ್ರೀತಿ ಪಡೆದಂತಹ ಅರ್ಜುನನೂ ಕೂಡ ಕೇಳ್ತಾ ಇದ್ದಾನೆ, ಗೋಪಿಕಾಸ್ತ್ರೀಯರ ಪ್ರೀತಿ ಎಂತಹದು, ಅಲ್ಲಿ ಏನು ವಿಶೇಷತೆ ನನಗೆ ತಿಳಿಬೇಕು. ಕೃಷ್ಣ ಹೇಳ್ತಾನೆ, ಅದು ತುಂಬ ಗುಪ್ತವಾದಂಥದ್ದು. ಆದರೂ ಅರ್ಜುನ ಮತ್ತೆ ಮತ್ತೆ ಬೇಡ್ಕೋತಾನೆ, ಹೇ ಕೃಷ್ಣ, ಸೊ ನಾನು ನಮ್ರ ಭಾವನೆಯಿಂದ, ನಾನು ಆಸಕ್ತಿಯಿಂದ
ನಾನು ಆ ಸೇವೆ ಮಾಡುವಂತಹ ಭಾವನೆಯಿಂದ ಕೇಳ್ಕೊತಾ ಇದ್ದೀನಿ. ಇಲ್ಲೇನು ಕೂಡ ನಲ್ಲಿ ಅಸೂಯೆ ಭಾವನೆ ಇಲ್ಲ, ಅವ್ರಿಂದ ಶ್ರೇಷ್ಠವಾಗಬೇಕು ಅಂತ ಭಾವನೆ ಇಲ್ಲ. ಕೇವಲ ಆ ಶುದ್ಧವಾದ ಭಕ್ತಿನ ತಿಳಿಬೇಕು, ಗೋಪಿಕಾಸ್ತ್ರೀಯರ ಭಾವನೆ ಏನಿದೆ ನಿಮ್ಮ ಪ್ರತಿ ಅದನ್ನು ಕೂಡ ನಾನು ತಿಳಿಬೇಕು ಅನ್ನೋ ಉದ್ದೇಶದಿಂದ ನಾನು ಕೇಳ್ತೇನೆ. ದಯವಿಟ್ಟು ಅದನ್ನು ನನಗೆ ಆಶೀರ್ವದಿಸು ಅಂತ ನಮ್ರವಾದಂತಹ ಭಾವನೆ ವ್ಯಕ್ತಪಡಿಸಿರೋ ಕಾರಣ ಕೃಷ್ಣ ಹೇಳ್ತಾನೆ, ಇನ್ನು ಹೋಗಿ ಪಾರ್ವತಿ ದೇವಿಯನ್ನು ಶರಣಾಗು. ಕೆಲವು ಮಂತ್ರಗಳನ್ನು ಕೊಡ್ತಾರೆ, ವ್ರತಗಳನ್ನು ಕೊಡ್ತಾರೆ. ಇದನ್ನು ಮಾಡಿ ಪಾರ್ವತಿ ದೇವಿಯನ್ನು ಒಲಿಸು. ತ್ರಿಪುರ ಸುಂದರಿ ಪಾರ್ವತಿ ದೇವಿ ಏನಂತ ಹೆಸರು. ಸೊ ಅವಳನ್ನು ಒಲಿಸು, ಅವಳ ಮುಖಾಂತರ ನೀನು ನನ್ನ ಹತ್ರ ಬರ್ತೀಯಾ ಅಂತ. ಯಾಕಂದರೆ ಪಾರ್ವತಿ ದೇವಿಯು ಕೂಡ ಭಗವಂತನ ಬಹಿರಂಗ ಶಕ್ತಿ. ಭಗವಂತ ಕೃಷ್ಣನ ಅನಂತ ಶಕ್ತಿಗಳಲ್ಲಿ ದುರ್ಗಾ ಪಾರ್ವತಿ ಮಹಾಮಾಯೆ, ಭಗವಂತನ ಬಹಿರಂಗ ಶಕ್ತಿ. ಎಲ್ಲ ಜೀವಿಗಳನ್ನು, ಭೌತಿಕ ಜಗತ್ತಿನ ಜೀವಿಗಳನ್ನು ಪಾಲನೆ ಪೋಷಣೆ ಮಾಡ್ತಾ ಇರುವಂತಹ ದಿವ್ಯವಾದಂತಹ ಶಕ್ತಿ. ಸೊ ಅವಳನ್ನು ಶರಣಾಗಿ ಅವಳ ಮುಖಾಂತರ ಬಾ ಅಂತ ಹೇಳ್ತಾರೆ. ಹಾಗೆ ಅರ್ಜುನ ತಪಸ್ಸೆ ಮಾಡ್ತಾನೆ, ತ್ರಿಪುರ ಸುಂದರಿ ಪ್ರಕಟವಾಗ್ತಾಳೆ. ಅವಳನ್ನು ಕೂಡ ಪ್ರಾರ್ಥನೆ ಮಾಡ್ಕೋತಾಳೆ, ಹೇ ದೇವಿ, ನನ್ನ ತಪಸ್ಸಿಂದ ತೃಪ್ತಳಾಗಿದೆ, ನನಗೆ ಈ ಗೋಪಿಕೆಯರ ಭಾವನೆ ತಿಳಿಬೇಕು, ದಯವಿಟ್ಟು ನನಗೆ ಆಶೀರ್ವದಿಸು. ಆಗ ತ್ರಿಪುರ ಸುಂದರಿ ಹೇಳ್ತಾಳೆ, ನಿನ್ನ ಈ ರೂಪದಲ್ಲಿ ಅದನ್ನು ತಿಳಿಯೋಕ್ಕೆ ಸಾಧ್ಯ ಇಲ್ಲ, ಅಂದ ನಾನು ಇನ್ನೂ ಕೆಲವು ನಿನಗೆ ತಪಸ್ಸೆಗಳನ್ನು ಹೇಳ್ತೀನಿ, ಅದನ್ನು ಮಾಡು, ಅನಂತರ ನೋಡೋಣ. ಹಾಗೆಯೇ ಅರ್ಜುನ ಆ ಎಲ್ಲ ಹಂತಗಳನ್ನು ಸ್ವೀಕಾರ ಮಾಡ್ತಾನೆ, ತಪಸ್ಸೆಯನ್ನು ಮಾಡ್ತಾನೆ. ಅವನು ಅಂದ್ಕೊಳ್ಳಿಲ್ಲ ನಾನು ಯಾಕೆ ತಪಸ್ಸೆ ಮಾಡಬೇಕು, ಕೃಷ್ಣನ ಜೊತೆ ಇದ್ದಾನೆ, ಇಷ್ಟೆಲ್ಲ ನಾನು ವಿಷ್ಣು ಭಕ್ತನಾಗಿದ್ದರು ನಾನು ಇನ್ನೇನು ತಪಸ್ಸೆ ಮಾಡಬೇಕು ಅಂತ ಹೇಳಿಲ್ಲ. ಆಯಿತು, ತಪಸ್ಸೆ ಮಾಡ್ದ, ನಮ್ರವಾಗಿ ತಪಸ್ಸೆ ಮಾಡ್ದ. ಅನಂತರ ತ್ರಿಪುರ ಸುಂದರಿ ಅರ್ಜುನನ್ನು ಒಂದು ಸರೋವರದಲ್ಲಿ ಹೋಗಿ ಮುಳುಗಿಸ್ತಾಳೆ. ಸರೋವರದಿಂದ ಮುಳುಗಿ ಎದ್ದಾಗ ಅರ್ಜುನ ಒಂದು ಗೋಪಿಯಾಗಿ ಬದಲಾಗ್ತಾನೆ. ಅವಳ ಹೆಸರಾಗ್ತದೆ ಅರ್ಜುನೀಯ. ಸೊ ಆಗ ಆ ಗೋಪಿಯನ್ನು ಕರ್ಕೊಂಡು ಹೋಗಿ ವೃಂದಾವನ ಕರ್ಕೊಂಡು ಹೋಗ್ತಾಳೆ. ಗೋಪಿಕಾಸ್ತ್ರೀಯರ ಸಂಘ ಆಗುತ್ತೆ, ಅಲ್ಲಿ ಅನೇಕ ಗೋಪಿಕಾಸ್ತ್ರೀಯರು ಕಾಣ್ತಾನೆ. ವೃಂದಾದೇವಿ, ತುಳಸಿದೇವಿ, ಲಲಿತಾ, ವಿಶಾಖ, ರಾಧಾರಾಣಿ. ಆಗ ಅವರು ಮಾಡ್ತಾ ಇರುವಂಥ ಒಂದು ಸೇವೆ ಕೃಷ್ಣನ ಕಂಡಾಗ ಅರ್ಜುನನಿಗೆ ನಿಜವಾಗಿ ಗೊತ್ತಾಗುತ್ತೆ ಗೋಪಿಕೆಯರ ಭಾವ ಏನು, ಎಷ್ಟು ದಿವ್ಯವಾದಂಥದ್ದು, ನಿಸ್ವಾರ್ಥ ನಿಷ್ಕಾಮವಾದ ಶುದ್ಧವಾದ ಪ್ರೀತಿ ಏನು ಅನ್ನೋಂಥದ್ದು ಅವರಿಗೆ ತಿಳಿಯುತ್ತೆ. ಮತ್ತೆ ಪುನಃ ವಾಪಸ್ ಬರ್ತಾನೆ. ಮತ್ತೆ ಪುರ್ಗ ಆ ಸರೋವರದಲ್ಲಿ ಮುಳುಗಿ ವಾಪಸ್ ಅರ್ಜುನನಾಗಿ ವಾಪಸ್ ಬರ್ತಾನೆ. ಸೊ ಹೀಗೆ ಸಕಲ ಶಾಸ್ತ್ರಗಳು ನಮಗೆ ತಿಳಿಸ್ಕೊಡ್ತಾ ಇದೆ ಗೋಪಿಕೆಯಲ್ಲಿದ್ದಂತಹ ಭಾವನೆ ಕೃಷ್ಣನಿಗೋಸ್ಕರ ಇದು ಪರಿಶುದ್ಧವಾದಂತಹ ದಿವ್ಯವಾದಂತಹ ಭಾವನೆ. ನಾವು ನಮ್ಮ ಕಾಮದ ನೇತ್ರಗಳಿಂದ, ಕಾಮದ ಬುದ್ಧಿಯಿಂದ, ಅಲ್ಪ ಬುದ್ಧಿಯಿಂದ, ತಪಸ್ಸೆ ಮಾಡದೇ ಇರುವಂತಹ ಬುದ್ಧಿಯಿಂದ ಅದನ್ನು ಅಳಿಲಿಕ್ಕೆ ಸಾಧ್ಯ ಇಲ್ಲ, ಅಸಾಧ್ಯವಾದಂತಹದ್ದು. ಆದ್ದರಿಂದ ಪ್ರಥಮವಾದಂತಹ ಹಂತ ನಾವು ಮಾಡಬೇಕಾಗಿರುವಂಥದ್ದು, ನಮಗೆ ಭಗವಂತ ಪ್ರದಾನ ಮಾಡಿರುವಂತಹ ಗುರುಗಳ ಹಾಗೂ ಭಕ್ತರ ಸಂಘದಲ್ಲಿ ಶಾಸ್ತ್ರಗಳ ಅಧ್ಯಯನ, ಭಗವದ್ಗೀತಾ, ಭಾಗವತ, ಚೈತನ್ಯ ಚರಿತಾಮೃತ, ಭಕ್ತಿರಸಾಂತ ಸಿಂಧು ಗ್ರಂಥಗಳನ್ನು ಓದಬೇಕು. 4 ನಿಯಮಗಳ ಪಾಲನೆ, ಮಾಂಸಭಕ್ಷಣೆ ಇಲ್ಲ, ಜೂಜಾಟ ಇಲ್ಲ, ಮದ್ಯಪಾನ ಇಲ್ಲ, ಅನೈತಿಕ ಸಂಬಂಧ ಇಲ್ಲ. ಹಾಗೂ ಭಕ್ತರ ಸಂಘದಲ್ಲಿ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಇದು ಜಪಿಸುವಂಥದ್ದು. ಹರೇ ಕೃಷ್ಣ. ಏನು ಪ್ರಶ್ನೆಗಳಿದೆಯಾ ಇವತ್ತಿನ ಅಧ್ಯಾಯದಲ್ಲಿ, ಶ್ಲೋಕದಲ್ಲಿ? ವಿಚಾರ Six types of bhakti. Only 5 you narrated. Another 6. What all you have written? Jnana bhakti, Shuddha bhakti, Prema bhakti, Prema para bhakti, Prema pura bhakti. Gopi bhava. Gopi bhava. 6 1. सभी संस्था का आचार्यों का जो भाव है ना, तो वो कौन सा? गोपी भाव ही है. ಕ್ಲಾಸ್ ಹೊರತುಪಡಿಸಿ ನನಗೆ ಕ್ಲಾಸ್ ಹೊರತುಪಡಿಸಿದ್ರು ನನಗೆ ಕರ್ತಾ ಇದೆ
ಹೇಳ್ಬೇಕಾದ್ರೆ ದಿನನಿತ್ಯ ಅಮಾಯಕರ ಮೇಲೆ ಹತ್ಯೆ ನಡೀತಾ ಇದೆ. ಉದಾಹರಣೆ ಹೇಳ್ಬೇಕಾದ್ರೆ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ಹತ್ಯೆ, ಗೋಮಾತೆ ದಿನನಿತ್ಯ ವಧೆ ಮಾಡ್ತಾ ಇದ್ವಿ. ಸಣ್ಣ ಸಣ್ಣ ಮಕ್ಕಳ ಮೇಲೆ ಅತ್ಯಾಚಾರ ನಡೀತಾ ಇದೆ. ದಿನನಿತ್ಯ ಒಂದಿಲ್ಲ ಒಂದು ನಡೀತಾ ಇದೆ ವರ್ಷ ಭ್ರಷ್ಟಾಚಾರ. ಬಟ್ ಇದಕ್ಕೆ ಯಾವುದೇ ರೀತಿಯ ಕೊನೆ ಇಲ್ವಾ? ಬಟ್ ನಾವು ಭಗವದ್ಗೀತೆ ಕೃಷ್ಣ ಹುಟ್ಟಿ ಬರ್ತಾನೆ ಒಂದಿನ ಒಂದು ದಿವಸ ಕರೀತೀವಿ. ನಾವು ಇತಿಹಾಸ ತಿರುಚಿ ನೋಡಿದಾಗ 1800 ವರ್ಷಗಳಿಂದ ಇದು ಹತ್ಯಾಕಾಂಡಗಳು ನಡೀತಾ ಇವೆ. ಕೃಷ್ಣ ಯಾವಾಗ ಹುಟ್ಟಿ ಬರ್ತಾ ಇದೆ? ಕಳೆದ ವಾರ ಕೂಡ ಈ ಪ್ರಶ್ನೆ ಕೇಳಲಾಗಿತ್ತು, ಅದಕ್ಕೆ ಉತ್ತರ ಕೂಡ ಕೊಟ್ಟಿದ್ವಿ. ಆದರೂ ಇಂಥ ಪ್ರಶ್ನೆಗಳು ಯಾವಾಗ ಬರುತ್ತೆ, ಯಾವಾಗ ಶಾಸ್ತ್ರಗಳನ್ನು ಓದೋದಿಲ್ಲ, ಭಕ್ತರ ಸಂಘ ಮಾಡೋದಿಲ್ಲ, ತಪಸ್ಸೆ ಮಾಡೋದ್ರ ವ್ರತಗಳು ಮಾಡೋದಿಲ್ಲ, ಈ ಪ್ರಶ್ನೆಗಳು ಬರುತ್ತೆ. ಬಾರಿ ಬಾರಿ ಪ್ರಶ್ನೆಗಳು ಕೇಳಿ ಉತ್ತರ ಪಡ್ಕೊಂಡು ತಪಸ್ಸೆಗಳು ಮಾಡದೇ ಇದ್ದರೆ ಏನು ಪ್ರಯೋಜನ ಆಗೋದಿಲ್ಲ. ಯಾವಾಗ ವ್ರತಗಳು ಮಾಡ್ತೀವಿ, ಜ್ಞಾನ ತಿಳ್ಕೊತೀವಿ, ಇದೆಲ್ಲ ಪ್ರಶ್ನೆಗಳಿಗೆ ಉತ್ತರ ಭಗವದ್ಗೀತೆಯಲ್ಲಿ ಭಗವಂತ ಕೊಟ್ಟಿದ್ದಾನೆ, ಭಾಗವತಮಲ್ಲಿ ಕೊಟ್ಟಿದ್ದಾರೆ. ಅದರಿಂದ ಸಮಯ ತಗೊಂಡು ಓದಬೇಕು, ಜ್ಞಾನ ಬೆಳೆಸ್ಕೋಬೇಕು. ಜ್ಞಾನ ಇಲ್ಲದೇ ಇದ್ದರೆ ನಾವು ಹೀಗೆ ಭ್ರಮಿತರಾಗ್ತೀವಿ. ಅರ್ಜುನನು ಕೂಡ ಭ್ರಮಿತನಾಗಿಯೇ ಇದೇ ಪ್ರಶ್ನೆ ಕೇಳಿದ್ದ, ಇವರೆಲ್ಲ ಹೋಗ್ಬಿಟ್ರೆ ನಾನು ಹೆಂಗೆ ಆನಂದಿಸಬೇಕು ಅಂತ. ಸೊ ನಾವಿಲ್ಲಿ ಆನಂದಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ತಾತ್ಕಾಲಿಕವಾದ ಶರೀರದಲ್ಲಿ, ಮಲಮೂತ್ರಗಳು ಸೇರಿರುವಂಥ ಈ ಶರೀರದಲ್ಲಿ ಆನಂದಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಹಾಗೆ ಈ ಮಲಮೂತ್ರದ ಶರೀರ ನಾಶವಾಗದನ್ನು ಕಂಡು ನಮಗೆ ಬೇಜಾರಾಗ್ತಾ ಇದೆ. ಭಗವದ್ಗೀತೆಯಲ್ಲಿ ಕೃಷ್ಣ ಸ್ಪಷ್ಟವಾಗಿ ಹೇಳಿದ್ದಾನೆ, ನಾ ಹನ್ಯತೆ ಹನ್ಯಮಾನೆ ಶರೀರೇ. ಶರೀರ ನಾಶ ಆದರೂ ಕೂಡ ದೇಹಗಳಿರಂತಹ ಆತ್ಮಕ್ಕೆ ನಾಶ ಇಲ್ಲ. ಸೊ ಏನಾಗ್ತಾ ಇದೆ, ಆತ್ಮ ತಾತ್ಕಾಲಿಕವಾಗಿ ಯಾವುದು ಸಂತೋಷ ಅಲ್ಲ ಅದನ್ನು ಸಂತೋಷ ಪಡಲಿಕ್ಕೆ ಪ್ರಯತ್ನ ಮಾಡ್ತಾ ಅದು ಕಷ್ಟಕ್ಕೊಳಗಾಗ್ತಾ ಇದೆ. ಕಾರಣ ಭಗವಂತನ ತ್ಯಾಗ ಮಾಡಿ ತಾನೇ ಸಂತೋಷವಾಗಿರಬೇಕು ಅನ್ನೋಂಥ ಇಚ್ಛೆಯಿಂದ. ಸೊ ಭಗವಂತ ನಮಗೆ ದೋಷ ಮಾಡ್ತಾ ಇಲ್ಲ, ದ್ರೋಹ ಮಾಡ್ತಾ ಇಲ್ಲ, ಬದಲಾಗಿ ಜೀವಾತ್ಮ ತನಗೆ ತಾನೇ ದ್ರೋಹ ಮಾಡ್ಕೋತಾ ಇದ್ದಾನೆ. ಜನ್ಮ ಮೃತ್ಯು ಜರಾ ವ್ಯಾಧಿ ದುಃಖ ದೋಷಾನು ದರ್ಶನಂ. ಈ ಜಗತ್ತಿರೋದೇ ಕಷ್ಟಪಡಲಿಕ್ಕೆ. ಯಾಕೆಂತ ಹೇಳಿದ್ರೆ ಜೀವಾತ್ಮ ಪರಮಾತ್ಮನಾಗಿ ಪ್ರಯತ್ನ ಮಾಡಿರೋ ಕಾರಣ ಅದಕ್ಕೆ ಶಿಕ್ಷೆ ಅನ್ನೋದು ಅನುಭವ ಆಗ್ತಾ ಇತ್ತು. ಸೊ ಅದರಿಂದ ಈ ಒಂದು ದುಃಖಗಳಿಂದ ಪಾರಾಗಬೇಕು ಅಂತ ಹೇಳಿದ್ರೆ ಅದಕ್ಕಿರುವಂಥ ಏಕೈಕ ಪರಿಹಾರ ನಾವು ಕೃಷ್ಣ ಭಕ್ತರಾಗಬೇಕು. ಜೈಲಲ್ಲಿರೋಂಥ ವ್ಯಕ್ತಿಗೆ ಅವನಿಗೆ ದಂಡ ಬಿಡಿಸ್ತಾರೆ ಹೊರತು ಜೈಲಲ್ಲಿ ಅವನಿಗೆ ಆರಾಮ್ ಕೊಡೋಕ್ಕಾಗೋದಿಲ್ಲ. ಜೈಲಲ್ಲಿರೋ ವ್ಯಕ್ತಿಗೆ ಜೈಲಿ ಅಂತ ತಿಳುವಳಿಕೆ ಇಲ್ಲದೆ ಇದ್ದರೆ ಅವನೇನು ಅಂದ್ಕೋತಾನೆ, ನಾನು ಯಾಕಪ್ಪ ಇಲ್ಲಿದ್ದೀನಿ, ಈ ಜೈಲಲ್ಲಿ ಯಾಕೆ ಹೀಗೆಲ್ಲ ವ್ಯವಸ್ಥೆಗಳಾಗ್ತಾ ಇದೆ ಅಂತ ಅವನು ಯೋಚನೆ ಮಾಡ್ತಾನೆ. ಯಾವ ವ್ಯಕ್ತಿ ತಿಳ್ಕೊತಾನೆ ಇದು ಜೈಲು ಹೊರಗಡೆ ಒಳ್ಳೆಯ ಜೀವನ ಇದೆ ಅಂತ ಯಾರು ತಿಳ್ಕೊತಾರೆ ಅವನು ಪ್ರಯತ್ನ ಮಾಡ್ತಾನೆ ಜೈಲಿಂದ ಹೊರ ಹೋಗಲಿಕ್ಕೆ. ಇಲ್ಲ ಅಂತ ಹೇಳಿದ್ರೆ ಅವನೇನು ಪ್ರಯತ್ನ ಮಾಡ್ತಾನೆ, ಅಲ್ಲೇ ಅವನು ಜಗಳಾಡೋಕ್ಕೆ ಶುರು ಮಾಡ್ತಾನೆ. ಊಟ ಸರಿ ಇಲ್ಲ, ಇದು ಸರಿ ಇಲ್ಲ, ಫ್ಯಾನ್ ಇಲ್ಲ, ಎ ಸಿ ಇಲ್ಲ, ಸೆಕೆ ಆಗ್ತಾ ಇದೆ, ನನಗೆ ಯಾವ ವ್ಯವಸ್ಥೆ ಬೇಕು ಅಂತ ಪ್ರಯತ್ನ ಮಾಡ್ತಾನೆ. ಅದೇ ಅವನಿಗೇನು ಸಿಗುತ್ತೆ, ಅವನೇನು ಹೋರಾಟ ಮಾಡಿದ್ರು ಜೈಲರ್ ಏನು ಕೊಡ್ತಾನೆ ಅವನಿಗೆ? ಕೊಡ್ತಾರಾ? ಊಟ ಕೊಡ್ತಾರಾ? ಏನು ಕೊಡ್ತಾರೆ? ದಂಡ ಊಟ ಕೊಡ್ತಾರೆ. ಎಷ್ಟು ಜಾಸ್ತಿ ಕ್ರೋಧ ಮಾಡ್ತಾನೋ ಅಷ್ಟು ಜಾಸ್ತಿ ದಂಡ ಅವನಿಗೆ ವಿಧಿಸುತ್ತೆ. ಅದರಿಂದ ಅವನೇನು ಮಾಡಬೇಕು, ತಾಳ್ಮೆಯಿಂದ ಅವನೇನು ದಂಡ ಅವನಿಗೆ ನೇಮಿಸಲಾಗಿದೆ ಅದನ್ನು ಅನುಭವಿಸ್ಬೇಕು, ಒಳ್ಳೆ ವ್ಯಕ್ತಿ ಆಗಬೇಕು, ಜೈಲಿಂದ ಹೊರಗೆ ಬರಬೇಕು. ಹಾಗೆ ಈ ಜಗತ್ತಲ್ಲಿ ಆಗ್ತಾ ಇರೋಂಥ ಸಕಲ ಕಷ್ಟಗಳಿಗೆ ಕಾರಣ
ಭಗವಂತನ ವಿರೋಧ ಮಾಡಿರೋ ಕಾರಣ ಈ ತಾತ್ಕಾಲಿಕವಾದಂತಹ ರೂಪಗಳು ಕೊಡಲಾಗಿದೆ. ಹೇಗೆ ಜೈಲಲ್ಲಿರೋ ವ್ಯಕ್ತಿಗೆ ಒಂದು ಬಟ್ಟೆ ಕೊಡಲಾಗುತ್ತೆ, ಪಟ್ಟಿ ಪಟ್ಟಿ ಹಾಕಿರೋ ಬಟ್ಟೆ. ಆಚೆ ಇದ್ದರೆ ಕಲರ್ ಕಲರ್ ಬಟ್ಟೆ ಹಾಕೋಬೋದು, ಜೈಲಲ್ಲಿದ್ದರೆ ಒಂದೇ ಬಟ್ಟೆ. ಸೊ ಹಾಗೆಯೇ ನಮಗೆ ಈ ತಾತ್ಕಾಲಿಕವಾದ ಶರೀರ ಸಿಕ್ಕಿದೆ. ಮತ್ತು ಇದರಲ್ಲಿ ದುರ್ಗಾದೇವಿ, ದುರ್ಗಾ ಇದಕ್ಕೆ ಜೈಲರ್, ಭೌತಿಕ ಜಗತ್ತಿಗೆ ಜೈಲರ್ ದುರ್ಗಾದೇವಿ. ಶಿವ ಹಾಗೂ ಪಾರ್ವತಿ ಇಬ್ಬರು ಸೇರಿಕೊಂಡು ತ್ರಿಶೂಲದಿಂದ ಆಧ್ಯಾತ್ಮಿಕ ಅಧಿಭೌತಿಕ ಅಧಿದೈವಿಕ ಕ್ಲೇಶಗಳಿಂದ ನಮಗೆ ಸತತವಾಗಿ ಶಿಕ್ಷೆ ಕೊಡ್ತಾ ಇದ್ದಾರೆ. ಎಲ್ಲಿ ತನಕ ಶಿಕ್ಷೆ ಕೊಡ್ತಾರೆ? ಎಲ್ಲಿ ತನಕ ನಾವು ಕೃಷ್ಣ ಭಕ್ತಿ ಮಾಡೋದಿಲ್ಲ. ಶಿಕ್ಷೆಗಳು ಬೇರೆ ಬೇರೆ ರೂಪದಲ್ಲಿದೆ. ತಮ್ಮ ದೇಹದಿಂದನೂ ಕೂಡ ನಾನಾ ರೀತಿ ಜನ ಕಷ್ಟಪಡ್ತಾ ಇದ್ದಾರೆ. ಅದು ಅಲ್ಲಿ ಅತ್ಯಾಚಾರ ಆಯಿತು, ಅಲ್ಲಿ ಸುಲಿಗೆ ಆಗ್ತಾ ಇದೆ, ಕೊಲೆ ಆಯಿತು ಅಂತಕ್ಕಿಂತ ನಮ್ಮ ಚೆನ್ನಾಗಿರುವಂಥ ದೇಶದಲ್ಲೂ ಕೂಡ ಜನರು ಮಕ್ಕಳಿಗೆ ಎಂತೆಲ್ಲ ಕಾಯಿಲೆಗಳು ಬರ್ತಾಯಿದೆ, ಕ್ಯಾನ್ಸರ್ ಬರ್ತಾ ಇದೆ, ಹುಟ್ಟಿದ ತಕ್ಷಣ ಅಂಗವಿಕಲವಾಗಿದೆ. ಅದು ಕಷ್ಟನೇ. ಅದು ಯಾಕೆ ಗಮನಿಸೋದಿಲ್ಲ? ಅದು ಗಮನಿಸಬೇಕು. ಸೊ ಎಲ್ಲ ಕಡೆ ಕಷ್ಟನೇ. ಹೇಗೋ ಒಂದು ರೀತಿಯಲ್ಲಿ ವ್ಯಕ್ತಿ ಹುಟ್ಟುತ್ತಾನೆ, ಸಾಯ್ತಾನೆ. ಕೆಲವು ಜನ 100 ವರ್ಷ ಸಾಯ್ಬೋದು, 500 ವರ್ಷ ಆದಮೇಲೆ ಸಾಯ್ಬೋದು, ಹುಟ್ಟಿದ ತಕ್ಷಣ ಸಾಯ್ಬೋದು, ತಾಯಿನೇ ಸಾಯಿಸ್ಬೋದು. ತಾಯಿ ಈ ಜನ್ಮದಲ್ಲಿ ಸಾಯಿಸ್ತಾಳೆ, ಆದರೆ ಕರ್ಮ ಬಿಡೋದಿಲ್ಲ. ಕರ್ಮ ಮುಂದಿನ ಜನ್ಮದಲ್ಲಿ ಆ ಜೀವಾತ್ಮವನ್ನು ಆವರಿಸ್ಕೊಳ್ಳುತ್ತೆ. ಸೊ ಪ್ರಕೃತಿಯ ನಿಯಮಗಳಿದೆ. ನಿಯಮಗಳನ್ನು ತಿಳಿಯದೆ ನಿಯಮಗಳನ್ನು ಉಲ್ಲಂಘನೆ ಮಾಡಿದ್ರೆ, ಆ ನಿಯಮಗಳಿಗೆ ವಿರೋಧವಾಗಿ ನಿಂತರೆ ಕಷ್ಟಗಳು ಬಂದೇ ಬರುತ್ತೆ. ಆದ್ದರಿಂದ ಶುದ್ಧವಾದ ಭಕ್ತಾದಿಗಳು ಬರ್ತಾರೆ ಹಾಗೂ ಪ್ರಾರ್ಥನೆ ಮಾಡ್ಕೋತಾರೆ. ಶುದ್ಧವಾದ ಭಕ್ತಾದಿಗಳು ಏನು ಮಾಡ್ತಾಯಿದ್ದಾರೆ? ಪ್ರಭುಪಾದರು ಬಂದರು, ಪಾಶ್ಚಾತ್ಯ ದೇಶಗಳಲ್ಲಿ ಜೀಸಸ್ ಬಂದರು. ಸೊ ಜೀಸಸ್ ಬಂದು ಕೂಡ ಪ್ರಾರ್ಥನೆ ಮಾಡಿಕೊಂಡ್ರು, ಭಕ್ತಿ ಬಗ್ಗೆ ಹೇಳಿಕೊಟ್ರು, ಭಗವಂತನ ಧ್ಯಾನ ಮಾಡಿ ಅಂತ ಹೇಳಿದ್ರು. ಭಗವಂತನ ಭಕ್ತಿಯಿಂದ ಒದ್ದಾಡ್ತಾ ಇದ್ದೀರಾ. ಅರೆ ಮೂರ್ಖರು ಏನು ಮಾಡಿದ್ರು? ಸೊ ನಮಗೆ ಬುದ್ಧಿವಾದ ಹೇಳ್ತೀಯ ಅಂಥೇಳಿ ಅವನ್ನ ಶಿಲುಬೆಗೆ ನೇತಾಕಿದ್ರು. ಅವರು ಸಾಯ್ತಾ ಸಾಯ್ತಾ ಅವ್ರೇನು ಪ್ರಾರ್ಥನೆ ಮಾಡಿಕೊಂಡ್ರು? ಹೇ ಭಗವಂತ, ಇವ್ರಿಗೆ ಏನು ಮಾಡ್ತಾರೆ ಇವ್ರಿಗೆ ತಿಳಿದಿಲ್ಲ, ದಯವಿಟ್ಟು ಇವರನ್ನು ಕ್ಷಮಿಸು ಅಂತ ಪ್ರಾರ್ಥನೆ ಮಾಡಿಕೊಂಡ್ರು. ಹಾಗೆ ಆಚಾರ್ಯರು, ಶಿಲ ಪ್ರಭುಪಾದರು, ಗುರುಪನ್ ಬಂದ ನಾನಾ ಆಚಾರ್ಯರು ಭೌತಿಕ ಜಗತ್ತಿಗೆ ಬರ್ತಾ ಇದ್ದಾರೆ ನಮಗೆ ಜ್ಞಾನೋದಯ ಕೊಡಲಿಕ್ಕೆ. ಹೇ ಜೀವಾತ್ಮ, ಒದ್ದಾಡೋದನ್ನು ಬಿಡು, ಭಗವಂತನಿಗೆ ಶರಣಾಗು, ಏನು ದಂಡ ಇದೆ ಅದನ್ನು ಸ್ವೀಕಾರ ಮಾಡ್ಕೋ, ಮತ್ತು ಕ್ಷಮೆಯಾಚನೆ ಮಾಡ್ತಾ ಮುಂದುವರಿ. ಭಗವಂತ ತೃಪ್ತನಾದರೆ ಭಗವಂತ ಸಕಲ ಕಷ್ಟಗಳಿಂದ ಹೊರತೆಗೆಯುವಂಥ ಶಕ್ತಿ ಅವನಿಗಿದೆ. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾಂ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚ. ಭಗವಂತ ಹುಟ್ಟೋದಿಲ್ಲ, ಭಗವಂತ ಯಾವಾಗಲೂ ಇದ್ದಾನೆ. ಭಗವಂತ ಹುಟ್ಟೋದು ಅನ್ನೋದು ಒಂದು ತಪ್ಪು ಕಲ್ಪನೆ. ಭಗವಂತ ಹುಟ್ಟು ಸಾವಿನಿಂದ ಮುಕ್ತನಾದಂಥವನು, ಸದಾ ಪ್ರತಿಯೊಂದು ಕ್ಷಣವೂ ಇರುವಂಥವನು, ಎಲ್ಲ ಕಡೆ ಇದ್ದಾನೆ. ಸಾಯಿಸೋವನು ಕೂಡ ಅವನೇ, ಅವನಲ್ಲೂ ಕೂಡ ಪರಮಾತ್ಮನೇ ಇರುವಂಥದ್ದು. ಯಾರು ಅತ್ಯಾಚಾರ ಮಾಡ್ತಾ ಇದ್ರೆ ಅಲ್ಲೂ ಪರಮಾತ್ಮ ಇದ್ದಾನೆ, ಯಾರು ಅತ್ಯಾಚಾರ ಮಾಡಿಸ್ಕೋತಾ ಇದ್ರೆ ಅಲ್ಲೂ ಕೂಡ ಪರಮಾತ್ಮ ಇದ್ದಾನೆ. ಜಡ್ಜಲ್ಲೂ ಪರಮಾತ್ಮ ಇದ್ದಾನೆ, ಕೈದಿಯಲ್ಲೂ ಕೂಡ ಪರಮಾತ್ಮ ಇದ್ದಾನೆ. ಕೈದಿ ವಿರೋಧ ಮಾಡಿದ್ರೆ ನನಗೆ ಯಾಕೆ, ನೀನು ಯಾರು ನನಗೆ ಶಿಕ್ಷೆ ಕೊಡಲಿಕ್ಕೆ? ಅದು ಅವನ ಮೂರ್ಖತನ. ಸೊ ಹಾಗೆಯೇ ನಿಯಮಗಳನ್ನು ತಿಳಿಬೇಕು. ಸೊ ನಿಯಮಗಳ ಉಲ್ಲಂಘನೆಯೇ ಕಷ್ಟಗಳಿಗೆ ಕಾರಣ. ಹೇಗೆ ಜಡ್ಜ್ ಬೇರೆ ಬೇರೆ ಕೈದಿಗಳಿಗೆ ಬೇರೆ ಬೇರೆ ತಪ್ಪಿಸರಿಗೆ ಬೇರೆ ಬೇರೆ ಥರ ಶಿಕ್ಷೆಗಳನ್ನು ಕೊಡ್ತಾರೆ. ಕೆಲವರಿಗೆ 1 ವಾರ ಜೈಲಿರ್ಬೋದು, 1 ತಿಂಗಳು ಜೈಲಿರ್ಬೋದು, 1 ವರ್ಷ ಜೈಲಿರ್ಬೋದು, ಕಠಿಣವಾದ ಶಿಕ್ಷೆ ಇರ್ಬೋದು, ಮರಣದಂಡನೆ ಇರ್ಬೋದು. ಸೊ ಬೇರೆ ಬೇರೆ ತಪ್ಪುಗಳಿಗೆ ಬೇರೆ ಬೇರೆ ಶಿಕ್ಷೆ. ಆದರೆ ಕೈದಿಗೆ ಏನನ್ಸುತ್ತೆ, ಇದು ಅತ್ಯಾಚಾರ ಮಾಡಬಾರ್ದು, ನಾನೇನು ಮಾಡಿದ್ರೂ ಕೂಡ ನನ್ನ ಸ್ವೀಕಾರ ಮಾಡಿ ನನಗೆ ಒಳ್ಳೆಯದನ್ನೇ ಮಾಡಬೇಕು ಅನ್ನೋದು ಕೈದಿ ಚಿಂತನೆ ಮಾಡ್ಬೋದು. ಹಾಗೆ ನಾವು ಕೂಡ ಅದೇ ಚಿಂತನೆ, ನಾವು ಆರಾಮಾಗಿರಬೇಕು, ಸಂತೋಷವಾಗಿರಬೇಕು, ಭಗವಂತ ಬೇಕಾಗಿಲ್ಲ. ಇದೇ ಲೋಕದಲ್ಲಿ ನಮ್ಮ ಸಮಾಜದಲ್ಲಿ, ನಮ್ಮ ಪರಿವಾರದ ಜೊತೆ, ನಮ್ಮ ದೇಶದವ್ರ ಜೊತೆ, ನಮ್ಮ ಜಾತಿಯಗಳ ಜೊತೆ ನಾವು ಹೆಂಗೆ ಬೇಕೋ ಆನಂದಿಸ್ಬೇಕು ಅನ್ನೋಂಥ ಚಿಂತನೆ.
ಆದ್ದರಿಂದ ಪ್ರಕೃತಿ ಭಗವಂತನ ಶಕ್ತಿ, ಬಹಿರಂಗ ಶಕ್ತಿ ದುರ್ಗಾದೇವಿ ಅಂತಹ ದುಷ್ಟ ಜನರಿಗೆ, ದುಷ್ಟರು ಅಂತ ಹೇಳಿದ್ರೆ ಭಗವಂತನ ಚಿಂತನೆ ಮಾಡದೇ ಇರೋರೆಲ್ಲರೂ ಕೂಡ ದುಷ್ಟರೇ. ಶಿಕ್ಷೆಗಳ ಅನುಭವ ಆಗುತ್ತೆ. ಅದರಿಂದ ಎಚ್ಚರಗೊಳ್ಳಬೇಕು, ಭಕ್ತಿ ಸಾಧನೆ ಮಾಡಬೇಕು. ಭಕ್ತಿಗೆ ಬಂದಂಥವರು ಅನ್ಯ ಜೀವಿಗಳು ಯಾರು ಕಷ್ಟಪಡ್ತಾ ಇದೆ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡ್ಕೋಬೇಕು. ಇದು ಭಕ್ತರ ಲಕ್ಷಣ. ನಮಗೆ ಭಗವಂತ ಮಾರ್ಗ ಕೊಟ್ಟಿದ್ದಾನೆ, ಜ್ಞಾನ ಕೊಡ್ತಾ ಇದ್ದಾನೆ. ನಮ್ಮ ಕರ್ತವ್ಯ ಏನೇ ಆಗಿರುತ್ತೆ, ನಾವು ನಮ್ಮ ಒಂದು ಮಾರ್ಗದಲ್ಲಿ ಸ್ಥಿರವಾಗಿರಬೇಕು. ಹಾಗೂ ಯಾರು ಇನ್ನೂ ಮಾರ್ಗಕ್ಕೆ ಬಂದಿಲ್ಲ, ಅವ್ರ ಮಾರ್ಗಕ್ಕೆ ಬರಲಿ ಅಂತ ಹೇಳಿ ನಾವು ಪ್ರಯತ್ನವನ್ನು ಮಾಡಬೇಕು. ಇದಂ ಶರೀರಂ ಪರೋಪಕಾರಂ. ಪರೋಪಕಾರ ಹೇಗೆ ನಾವು ಮಾಡ್ಬೋದು? ಭಗವಂತನ ಚಿಂತನೆ ಮಾಡೋದ್ರಿಂದ, ಭಗವಂತನ ಭಕ್ತಿಯನ್ನು ನೀಡೋದ್ರಿಂದ. ಪಾಂಡವರು ಕೃಷ್ಣನ ಆರಿಸ್ಕೊಂಡ್ರು, ದುರ್ಯೋಧನ ಕೃಷ್ಣನ ಸೈನ್ಯವನ್ನು ಆರಿಸ್ಕೊಂಡ. ಹಾಗೆ ಇವತ್ತಿನ ದಿವಸ ಎಲ್ಲರೂ ಕೂಡ ಕೌರವರ ಹಾಗೆ ತಮ್ಮ ಕೃಷ್ಣನ ಸೈನ್ಯ ಅಂತ ಹೇಳಿದ್ರೆ ಈ ಪ್ರಕೃತಿ, ನಾವು ಬಾಂಬ್ ಮಾಡಿದ್ದೀವಿ, ನಾವು ವೈಜ್ಞಾನಿಕವಾಗಿ ಮುಂದುವರೆದಿದ್ದೀವಿ, ನಾವು ಅದು ಮಾಡಿದ್ದೀವಿ, ಇದು ಮಾಡಿದ್ದೀವಿ, ಇದರಿಂದ ಕಷ್ಟದಿಂದ ಹೊರಬರಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಅದು ಆಗೋದಿಲ್ಲ. ಆಧುನಿಕ ತಂತ್ರಜ್ಞಾನಗಳಿಂದ ಭಗವಂತನ ರಹಿತವಾಗಿ ಏನೇ ಪ್ರಯತ್ನ ಮಾಡಿದ್ರೂ ಕೂಡ ನಮಗೆ ಸುಖ ಶಾಂತಿ ಸಿಗೋದಿಲ್ಲ. ಯಾರು ಕೃಷ್ಣನ ಆರಾಧನೆ ಮಾಡ್ಕೋತಾರೆ, ಕೃಷ್ಣ ಶರಣಾಗತಿ ಪಡ್ಕೋತಾರೆ, ಅವರೇ ನಿಶ್ಚಯವಾಗಿ ಆನಂದವಾಗಿರ್ಲಿಕ್ಕೆ ಸಾಧ್ಯ. ಅನ್ಯ ಜಗತ್ತಿಗೆ ಕೊರತೆ ಇರುವಂಥದ್ದು ಕೃಷ್ಣ ಭಕ್ತಿ. ಶ್ರೀಲ ಭಕ್ತಿನಾಥ ಠಾಕೂರ್ ಇದನ್ನೇ ಹೇಳ್ತಾರೆ, ಜಗತ್ತಿನೆಲ್ಲ ಕೂಡ ಇದೆ, ಅಂದರೆ ಒಂದೇ ಒಂದು ಕೊರತೆ ಇರುವಂಥದ್ದು ಕೃಷ್ಣ ಭಕ್ತಿ. ಕೃಷ್ಣ ಭಕ್ತಿಯ ಪ್ರಚಾರ ಮಾಡಿ, ಕೃಷ್ಣ ಭಕ್ತಿಯ ಆಚಾರ ಮಾಡಿ ಸಂತೋಷವಾಗಿರಿ. ಹರೇ ಕೃಷ್ಣ. ಗ್ರಂಥರಾಜ್ ಶ್ರೀಮದ್ ಭಾಗವತಂ ಕಿ